ನಾವು ದೇವರನ್ನು ಸ್ತುತಿಸಿ ದೇವರನ್ನು ಮಹಿಮೆ ಪಡಿಸೋಣ. ನಮ್ಮ ಸಂತೋಷಕ್ಕೆ ಕಾರಣ ನೀವೇ యేసయ్య ಅಂತ ಹೇಳಿ ದೇವರ ನಾಮನ ಘನಪಡಿಸೋಣ. ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಆಧಾರ ನೀವೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಐಶ್ವರ್ಯ ನೀವೇ, ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಆಧಾರ ನೀವೇ, ನನ್ನ ಸಮೃದ್ಧಿಗೆ
ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ತಂದೆಯಾದ ದೇವರೇ, ಶಬರಿ ದರಾಂದರವ ಕರಾಂದರಿ ಲರಾಂದರವ. ಓ ದೇವರಾತ್ಮನೇ ನಿಮಗೆ ಸ್ತೋತ್ರಪ್ಪ. ಪರಿಶುದ್ಧನು, ನೀತಿವಂತನು, ಭಯಂಕರನಾಗಿರುವ ದೇವರೇ ನಿಮಗೆ ವಂದನೆ ಸ್ವಾಮಿಯಪ್ಪ. ಈ ಒಂದು ಒಳ್ಳೆ ಸಮಯಕ್ಕಾಗಿ ಕೂಡ ಪ್ರಾರ್ಥಿಸುತ್ತೇವೆ ನಿಮ್ಮ ಪಾದದಲ್ಲಿ ಸ್ವಾಮಿ. ಇಗೋ ಕರ್ತನೆ, ನಮ್ಮೆಲ್ಲರನ್ನು ಸಮರ್ಪಿಸುತ್ತಾ ಕರ್ತನೆ, ಬಂದಿರುವಂಥ ಪ್ರತಿಯೊಂದು ಮಕ್ಕಳಿಗಾಗಿ ಕೂಡ ನಾವು ಪ್ರಾರ್ಥಿಸ್ತೇವೆ ಅಪ್ಪ. ದೂರಿನಿಂದ ಬಂದಿರೋರು, ಅಕ್ಕಪಕ್ಕದಲ್ಲಿ ಗ್ರಾಮದಲ್ಲಿ ಇರುವಂಥವರು ಅಪ್ಪ ದೇವರೇ, ಈ ಆರಾಧನೆಗಳನ್ನು ಅಪ್ಪ ಇಗೋ ಸ್ವಾಮಿ ನೋಡ್ತಾ ಇರುವವರು, ಕೇಳ್ತಾ ಇರೋರು, ಮನೆಗಳಲ್ಲಿ ಇರುವಂಥ ಪ್ರತಿಯೊಂದು ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಅಪ್ಪ. ಲೋಕದ ರಕ್ಷಕನಿಗೋ ಸ್ವಾಮಿ ಎಲ್ಲರಲ್ಲೂ ನೀವು ಹುಟ್ಟಿ ಬರುವುದಕ್ಕಾಗಿ ಸ್ತೋತ್ರ. ಅವರ ಹೃದಯದಲ್ಲಿ ಕರ್ತನೆ ಇಗೋ ಸ್ವಾಮಿ ನಿನ್ನ ಮಹಿಮೆ ಉಂಟಾಗಲಿ, ಅವ್ರಿಗೊಂದು ಸಮಾಧಾನ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಅಪ್ಪ. ಓ ಸರ್ವಶಕ್ತನಾದ ದೇವರೇ ಅಪ್ಪ, ಈ ಪ್ರಾರ್ಥನೆಗಳ ಮುಖಾಂತರ, ಈ ಆರಾಧನೆಗಳ ಮುಖಾಂತರ ಇಗೋ ಸ್ವಾಮಿ ನಿಮ್ಮ ನಾಮ ಮಹಿಮೆ ಉಂಟಾಗಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಅಪ್ಪ. ದೇವರೇ ಇಗೋ ಸ್ವಾಮಿ, ಈ ಸಮಯ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮೆಲ್ಲರನ್ನು ಕೂಡ ದೇವರಿಗೋ ನಿಮ್ಮ ಪಾದದ ಮೇಲೆ ಒಪ್ಪಿಸುತ್ತೇವೆ ಅಪ್ಪ. ಬಂದಿರುವಂತ ಎಲ್ಲ ಜನರನ್ನು ಕೂಡ ಆಶೀರ್ವದಿಸು. ಎಲ್ಲ ಮಕ್ಕಳಿಗೊಂದು ಬಿಡುಗಡೆ ಉಂಟಾಗಲಿ. ಯೇಸುವಿನ ಸಮಾಧಾನ ಪ್ರತಿಯೊಂದು ಮಕ್ಕಳಲ್ಲೂ ಕಾಣಲಿ ಎಂದು ಪ್ರಾರ್ಥಿಸುತ್ತೇವೆ ಅಪ್ಪ. ದೇವರಾತ್ಮನು ಅಪ್ಪ ಒಂದೊಂದು ನಿರೀಕ್ಷೆಯಲ್ಲಿ ಬಂದಿರುವಂತ ಮಕ್ಕಳಿಗೊಂದು ಬಿಡುಗಡೆ ಕೊಟ್ಟು ಎಲ್ಲರನ್ನು ಕೂಡ ನಿನ್ನ ಕೃಪೆಯಲ್ಲಿ ಮರೆಮಾಚಿ ನಿಮ್ಮ ರಕ್ತ ಕೋಟೆ ಒಳಗೆ ಕಾಪಾಡುವುದಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಅಪ್ಪ. ಯೇಸುವಿನ ನಾಮದಲ್ಲಿ ಸ್ವಾಮಿ ಅಪ್ಪ, ದೇವರ ಸಭೆಯನ್ನು ದೇವ ಸೇವಕರು ಮೊದಲುಗೊಂಡು ಎಲ್ಲ ಯವನಸ್ಥರು ಮಕ್ಕಳನ್ನು ಕರ್ತನೆ ಬಂದಿರುವಂತ ಎಲ್ಲರನ್ನು ಕೂಡ ನಿನ್ನ ಪಾದದ ಮೇಲೆ ಒಪ್ಪಿಸಿ ನಮ್ಮನ್ನು ನಾವು ತಗ್ಗಿಸಿ ಇಗೋ ನಿಮ್ಮ ನಾಮವನ್ನು ಹೆಚ್ಚಿಸಿ ಬೇಡಿ ಹೊಂದಿದ್ದೇವೆ ಪರಲೋಕ ಜೀವವುಳ್ಳ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಈ ಒಂದು ದಿವಸ ಕೂಡ ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಸಂಜೆಯ ಸಮಯದಲ್ಲಿ ನಾವೆಲ್ಲರೂ ಕೂಡಿ ಬರುವ ಹಾಗೆ ದೇವರು ನಮ್ಮ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ. ಕೂಡಿ ಬಂದಿರುವ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. ಕರ್ತನಾದ ಯೇಸು ನಮಗೋಸ್ಕರ ಹುಟ್ಟಿದ್ದಾರೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ನಾವು ಇವತ್ತು ಯೇಸು ಕ್ರಿಸ್ತನ ಜನನದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹಲ್ಲೆಲೂಯಾ. ಕ್ರಿಸ್ತ ಯೇಸು ನಮಗೋಸ್ಕರ ಹುಟ್ಟಿದ್ದಾರೆ. ಹಲ್ಲೆಲೂಯಾ. ಕ್ರಿಸ್ತ ಎಂದು ಹೇಳಿದರೆ ಅಭಿಷಿಕ್ತನು, ರಕ್ಷಕನಾಗಿರುವ ಅಭಿಷಿಕ್ತನ ಜನನ ಇವತ್ತು. ಹಲ್ಲೆಲೂಯಾ. ಇವತ್ತು ನಾಳೆಯಾಗಿ ನಾವು ಈ ಕೂಟ ಇಟ್ಟಿರೋದು ರಕ್ಷಕನಾಗಿ ಬಂದಿರುವ ಅಭಿಷಿಕ್ತನು. ಅವನು ಅಧಿಕಾರವುಳ್ಳವನು, ರಕ್ಷಿಸಲಿಕ್ಕೆ ಅಧಿಕಾರವುಳ್ಳವನು ಹುಟ್ಟಿ ಬಂದಿರುವ ದಿವಸವಾಗಿದೆ ಇವತ್ತು ನಾಳೆ ನಾವು ಕೊಂಡಾಡುತ್ತಾ ಇರೋದು. ಹಲ್ಲೆಲೂಯಾ. ಹಾಗಾದರೆ ನಾವೀಗ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 12ನೇ ವಾಕ್ಯ ಓದಿಕೊಳ್ಳೋಣ. ಗಾಸ್ಪೆಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 2 ವರ್ಸ್ 12. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಬಟ್ಟೆಗಳಿಂದ ಸುತ್ತಿರುವ ಒಂದು ಕೂಸನ್ನು ನೀವು ನೋಡುವಿರಿ ಎಂದು ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವೀಗ ಎಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನಾ ಮಾಡಿಕೊಳ್ಳೋಣ. ವೆಲ್ಕಮ್ ಹೋಲಿ ಸ್ಪಿರಿಟ್, ವಿ ಆರ್ ಇನ್ ಯುವರ್ ಪ್ರೆಸೆನ್ಸ್, ಫಿಲ್ ಅಸ್ ವಿತ್ ಯುವರ್ ಪವರ್, ಲಿವ್ ಇನ್ಸೈಡ್ ಆಫ್ ಮೀ. You are living water, never drying fountain, comforter and counselor, take complete control. Bani ಪವಿತ್ರಾತ್ಮರೇ, ನಿಮ್ಮ ಪ್ರಸನ್ನತೆ ಬಯಸುವೆನು. ನಿಮ್ಮಾತ್ಮದಿಂದ ನನ್ನ ತುಂಬಿಸಿ, ನೀವಾಳ್ವಿಕೆ ಮಾಡು, ನೀವಾಳ್ವಿಕೆ ಮಾಡು, ನೀವಾಳ್ವಿಕೆ ಮಾಡು. ಕರ್ತನ ದೇವರೇ, ನಿಮ್ಮ ಪ್ರಸನ್ನತೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ.
ನಿಮ್ಮ ಆತ್ಮದಿಂದ ನಮ್ಮ ತುಂಬಿಸಿ ನೀವು ಆಳ್ವಿಕೆ ಮಾಡು. ಈ ದಿನ ನಿಮಗೆ ಗೊತ್ತಿದೆ ಅಪ್ಪ, ಈ ರಾತ್ರಿ ಸಮಯ, ಈ ದೇವರೇ 8 ಗಂಟೆ ಮೇಲಿರುವ ಸಮಯ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಪ್ಪ. ಈ ಸಮಯದಲ್ಲಿ ಏನಾಗಬೇಕೆಂಬುದು ಕೂಡ ಪರಲೋಕದಿಂದ ನಿಮಗೆ ಎಲ್ಲವೂ ಬಲ್ಲವನಾಗಿದ್ದೀರಾ. ಈ ಸಮಯದಲ್ಲಿ ನಿಮ್ಮ ಚಿತ್ತ ಈ ಚಿಕ್ಕ ಗುಂಪಿನ ಮೇಲೆ, ಈ ಸುತ್ತಲಿರುವ ದೇಶದ ಮೇಲೆ ನೆರವೇರಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಕರ್ತನಾದ ದೇವರೇ, ನಿಮ್ಮ ಆತ್ಮನು ಚಲಿಸುತ್ತಾ ಇರಲಿ. ಎಲ್ಲಾ ತಡೆಗಳು ಒಡೆದು ಹೋಗಲಿ, ಎಲ್ಲಾ ಬಂಧನಗಳು ಬಿಚ್ಚಲ್ಪಡಲಿ. ಪರಲೋಕ ದೇವದೂತರುಗಳು ಇಳಿದು ಬಂದು ನಿಂತಿರಲಿ. ಎಲ್ಲರಿಗೂ ಕೂಡ ದೇವರೇ ಸಮಾಧಾನ, ಶಾಂತಿ, ನೆಮ್ಮದಿ, ಸೌಖ್ಯ, ದೇವರೇ ಬಿಡುಗಡೆಯನ್ನು ಕೊಡುವ ನಿಮ್ಮ ನಾಮ ಈ ದೇಶದ ಎಲ್ಲಾ ಜನರಿಗೂ ಅದು ದೇವರೇ ಶುಭ ಸಮಾಚಾರವಾಗಿ ದೇವರೇ ಅವರಿಗೆ ಅದು ತಿಳಿದುಕೊಳ್ಳುವ ಹಾಗೆ ಅದ್ಭುತ ಮಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ದೇವರಾತ್ಮನು ಚಲಿಸಲಿ, ಪರಿಶುದ್ಧಾತ್ಮನು ಚಲಿಸಲಿ. ದೇವರ ಅಗ್ನಿ ಆತ್ಮನು, ಅಗ್ನಿ ರಥಗಳು, ಅಗ್ನಿ ಕುದುರೆಗಳು ನಾವು ಕಾಣುತ್ತಾ ಇರೋದಕ್ಕಾಗಿ ಸ್ತೋತ್ರ. ದೇವರಾತ್ಮನೇ ವಂದನೆ, ಸರ್ವಶಕ್ತನೇ ವಂದನೆ, ಪವಿತ್ರಾತ್ಮನೇ ವಂದನೆ. ಮಹಿಮೆ ರಾಜ, ಮಹಿಮೆ ರಾಜ, ಮಹಿಮೆ ರಾಜ, ಮಹಿಮೆ ಕರ್ತನೆ, ಮಹಿಮೆ ಕರ್ತನೆ, ಮಹಿಮೆ ಕರ್ತನೆ. ಗ್ಲೋರಿ ಟು ಗಾಡ್, ಗ್ಲೋರಿ, ಗ್ಲೋರಿ, ಗ್ಲೋರಿ ಟು ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ಪರಿಪೂರ್ಣ ಕಂಟ್ರೋಲ್ ನಿಮ್ಮ ಕೈಗಳಲ್ಲಿ ಅಪ್ಪ, ನಿಮ್ಮ ಕೈಗಳಲ್ಲಿ, ನಿಮ್ಮ ಕೈಗಳಲ್ಲಿ ಸಮರ್ಪಿಸುತ್ತೇವೆ, ಸಮರ್ಪಿಸುತ್ತೇವೆ, ಸಮರ್ಪಿಸುತ್ತೇವೆ. ವಂದನೆಯಪ್ಪ, ಸ್ತೋತ್ರ ಕರ್ತನೆ, ಮಹಿಮೆ ಸಲ್ಲಿಸುತ್ತೇವೆ. ಎಲ್ಲಾ ಸ್ತುತಿಯು, ಘನವೂ, ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಪರಲೋಕ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸು ನಮಗೋಸ್ಕರ ಹುಟ್ಟಿರುವುದನ್ನು ನಾವಿವತ್ತು ನೆನಪು ಮಾಡುವಾಗ ನಾವು ಓದಿದ ವಾಕ್ಯಕ್ಕೆ ಹೋದರೆ ಆ ವಾಕ್ಯದಲ್ಲಿ ಹೀಗೆ ನಾವು ಓದುತ್ತಾ ಇದ್ದೇವೆ. ಲೂಕನ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 12ನೇ ವಾಕ್ಯ. ಒಂದು ಸಾರಿಗಳು ಓದಿಕೊಳ್ಳೋಣ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಯೇಸು ಸ್ವಾಮಿಯ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ನೀವು ಕಾಣುವಿರಿ ಎಂದು ಹೇಳಿದರು. ಹಲ್ಲೆಲೂಯಾ. ಬಟ್ಟೆಗಳಿಂದ ಸುತ್ತಿದ ಒಂದು ಮಗುವನ್ನು ನೀವು ಕಾಣುವಿರಿ ಎಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕ್ರಿಸ್ತಮಸ್ ಅಂತ ಹೇಳಿದರೆ ಒಂದು ಹಬ್ಬ ಎಂದು ಹೇಳಿದರೆ ನಾವು ಗಿಫ್ಟ್ಗಳು ಕೊಡೋದು ಒಂದು ಸಹಜವಾಗಿರುತ್ತೆ. ಹಲ್ಲೆಲೂಯಾ. ಆದ್ರೆ ಈ ಕ್ರಿಸ್ತಮಸ್ ಹಬ್ಬದಲ್ಲಿ ಕೂಡ ನಮಗಾಗಿ ಒಂದು ಗಿಫ್ಟ್ ದೇವರು ಕೊಟ್ಟಿರೋದು ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಎಲ್ಲರೂ ಹೇಳಬಹುದು ನಮಗೇನು ಗಿಫ್ಟ್ ಸಿಕ್ಕಿಲ್ಲ ಅಂತ. ಆದ್ರೆ ಕರ್ತನಾದ ಯೇಸು ಇವತ್ತು ನಮಗೆ ಹೇಳ್ತಾ ಇರೋ ಮಾತು, ದೇವರು ತಾನೇ ನಮಗೊಂದು ಗಿಫ್ಟ್ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಗಿಫ್ಟ್ ಸ್ವೀಕರಿಸಲಿಕ್ಕೆ ರೆಡಿ ಆಗಿದ್ದೀರಾ? ಹಾಗಾದ್ರೆ ಈ ಪ್ರಾರ್ಥನೆ ಮುಗಿಯುವಾಗ ಗಿಫ್ಟ್ ಸ್ವೀಕರಿಸಿಕೊಂಡೇ ಹೋಗ್ತೀರಾ. ಹಲ್ಲೆಲೂಯಾ. ಬಟ್ಟೆಗಳಿಂದ ಸುತ್ತಿರುವ ಒಂದು ಕೂಸು. ಗಿಫ್ಟ್ ಸಾಧಾರಣವಾಗಿ ಬರೋದು ಒಂದು ಕವರಿಂಗ್ ಅಲ್ಲಿ, ಒಂದು ಕವರ್ ಹಾಕಿನೇ ಬರೋದು. ಹಲ್ಲೆಲೂಯಾ. ಬಟ್ಟೆಗಳಿಂದ ಸುತ್ತಿರುವ ಒಂದು ಕೂಸು ಯೇಸು ಸ್ವಾಮಿ ನಮ್ಮ ಮುಂದೆ ಇದೆ. ಈ ಕೂಸಿನ ಬಗ್ಗೆ, ಈ ಯೇಸು ಸ್ವಾಮಿ ಬಗ್ಗೆ ನಾವೀಗ ಹೆಚ್ಚಿನ ವಿಷಯ ತಿಳಿದುಕೊಳ್ಳಿಕ್ಕಾಗಿ ಯೆಶಾಯ ಪ್ರವಾದನ ಗ್ರಂಥ, ಈ ಗಿಫ್ಟ್ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೆ. ಯೆಶಾಯ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯ ಓದಿಕೊಳ್ಳೋಣ. ಯೆಶಾಯ ಪ್ರವಾದನ ಗ್ರಂಥದಲ್ಲಿ 9ನೇ ಅಧ್ಯಾಯ 6ನೇ ವಾಕ್ಯ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಆತನ ಹೆಸರು. ಹಲ್ಲೆಲೂಯಾ. ಒಂದು ಮಗು ನಮಗಾಗಿ ಹುಟ್ಟಿದೆ, ಅದು ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತ ಎಂದು ಹೇಳಿದರೆ, ನಾನು ಹೇಳಿದೆ ಯೇಸು ಎಂದು ಹೇಳಿದ ಮಾತಿಗೆ, ಜೀಸಸ್ ಎಂದು ಹೇಳಿದ ಮಾತಿಗೆ ಅದು ಹಿಬ್ರುವಲ್ಲಿ ಬರುವಾಗ ಯೇಶುವ ಎಂದು ಬರುತ್ತೆ. ಯೇಶುವ ಎಂದು ಬರುವ ಮಾತಿಗೆ ನಮ್ಮ ಕನ್ನಡ ಭಾಷೆಯಲ್ಲಿ ಬರುವಾಗ ರಕ್ಷಕ ಅಂತ ಅರ್ಥ. ಹಲ್ಲೆಲೂಯಾ. ರಕ್ಷಕ, ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತ. ಕ್ರಿಸ್ತ ಎಂದು ಹೇಳಿದರೆ ಅಭಿಷೇಕ ಹೊಂದಲ್ಪಟ್ಟವನು, ಅನಾಯಿಂಟಿಂಗ್ ಒನ್, ಅಭಿಷೇಕ ಹೊಂದಿದವನು ಎಂದು ಹೇಳಿದರೆ ಅಧಿಕಾರ ಅವನಿಗಿದೆ ಅಂತ. ಹಲ್ಲೆಲೂಯಾ.
ರಕ್ಷಕನು ಅಧಿಕಾರವುಳ್ಳವನು. ಹಲ್ಲೆಲೂಯಾ. ಏನದು ಅರ್ಥ? ರಕ್ಷಣೆ ಕೊಡ್ಲಿಕ್ಕಾಗಿ ಅಧಿಕಾರವುಳ್ಳವನು ಜನಿಸಿ ಬಂದಿದ್ದಾರೆ. ಹಲ್ಲೆಲೂಯಾ. ನನಗೂ ನಿಮಗೂ ಆಗಿ ರಕ್ಷಣೆ ಕೊಡ್ಲಿಕ್ಕಾಗಿ ಜನಿಸಿ ಬಂದಿದೆ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಜನಿಸಿ ಬರುವಾಗ ರಕ್ಷಣೆ ಕೊಡ್ತಾರೆ. ಯಾಕೆ ರಕ್ಷಣೆ? ಮನುಷ್ಯರು ಎಲ್ಲರೂ ಕೂಡ ಪಾಪವನ್ನು ಮಾಡಿದ್ದಾರೆ. ಹಲ್ಲೆಲೂಯಾ. ನೀವು ಕೇಳಬಹುದು, ಅಯ್ಯೋ ಯಾರು ಪಾಪ ಮಾಡ್ತಾರೆ ಏನು ಗೊತ್ತಿಲ್ಲ ಅಂದು. ಆದ್ರೆ ನೀವೇ ಹೇಳ್ತಿರಲ್ಲ, ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ. ಹಲ್ಲೆಲೂಯಾ. ಆ ಹುಟ್ಟು ಗುಣ ಹೇಗೆ ಬರುತ್ತೆ? ಮನುಷ್ಯ ಹುಟ್ಟುವಾಗಲೇ ಅವನಲ್ಲಿ ಪಾಪ ಬರುತ್ತಾ ಇರ್ತದೆ. ಹಲ್ಲೆಲೂಯಾ. ಅದಕ್ಕೆ ಕಾರಣ, ಆದಿಯಲ್ಲಿ ಮನುಷ್ಯನು ಉಂಟಾಗುವಾಗಲೇ ಅವನು ಪಾಪದಲ್ಲಿ ಸಿಲುಕಿದೆ. ಹಲ್ಲೆಲೂಯಾ. ಏದೇನ್ ತೋಟದಲ್ಲಿ ಮನುಷ್ಯನ ಸೃಷ್ಟಿ ಮಾಡಿ ದೇವರು ಅಲ್ಲಿ ಸುಂದರವಾದ ಆ ತೋಟದಲ್ಲಿ ಇಟ್ಟಿದ್ರು. ಅವನು ತುಂಬಾ ಸಂತೋಷವಾಗಿ ಅಲ್ಲಿದೆ. ಅವನು ಹಣ್ಣುಗಳನ್ನು ತಿನ್ನುತ್ತಾ ಇದ್ರು. ಅವನಿಗೆ ಆ ತೋಟವನ್ನು ಕಾಯುವ ಒಂದು ಕೆಲಸವನ್ನು ಕೊಟ್ಟಿದ್ರು. ಆದರೆ ಆದಾಮನು ಹವ್ವಳು ಅಲ್ಲಿರುವಾಗ ಕಾಲಗಳು ಹೋಗುತ್ತಾ ಅವರು ತೋಟವನ್ನು ಸರಿಯಾಗಿ ಕಾಯದಿರುವಾಗ ಸೈತಾನನು ಆ ತೋಟದೊಳಗಡೆ ಬಂದು ಸೇರಿದರು. ತೋಟದೊಳಗಡೆ ಬಂದು ಸೇರಿ ಯಾವ ಪಾಪ ಇರಲಿಲ್ಲ ಆದಾಮ್ ಹವ್ವಳಿಗೆ. ಅವರಿಗೆ ಏನ್ ಮಾಡಿದಂದ್ರೆ, ಈ ಸೈತಾನನು ಬಂದು ದೇವರು ಹೇಳಿದೆ ತೋಟದ ಮಧ್ಯದಲ್ಲಿರುವ ಹಣ್ಣನ್ನು ತಿನ್ನಬಾರದು. ಆ ಸೈತಾನನು ಬಂದು ಆ ಹಣ್ಣನ್ನು ತೋರಿಸಿಕೊಂಡು ಅದು ತಿಂದರೆ ನೀನ್ ದೇವರ ತರ ಆಗುತ್ತೆ ಅಂತ ಹೇಳಿ ಅವನಿಗೆ ಒಳ್ಳೆ ಮಾತು ಹೇಳುವಾಗ ಆ ಹವ್ವಳು ಆ ಹಣ್ಣನ್ನು ತೆಗೆದು ತಿಂದರು. ತನ್ನ ಯಜಮಾನನಾದ ಆದಾಮನಿಗೂ ಕೊಟ್ಟರು. ಆವತ್ತಿಂದ ದೇವರ ಮಾತು ಮೀರಿದದೆ ಫಸ್ಟ್ ಪಾಪವಾಗಿದ್ದು. ಹಲ್ಲೆಲೂಯಾ. ದೇವರ ಮಾತು ಮೀರುವುದು, ದೇವರ ಮಾತು ತಪ್ಪಿಸುವುದು ಅದೇ ಪಾಪವಾಗಿರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದು ಮಾಡು ಎಂದು ಹೇಳುವಾಗ ದೇವರು ಹೇಳುವುದು ಮಾಡದಿದ್ರೆ ಅದು ಪಾಪವಾಗಿರುತ್ತೆ. ಹಲ್ಲೆಲೂಯಾ. ಹಾಗಾಗಿದ್ರೆ ಭೂಮಿಯಲ್ಲಿ ಆವತ್ತಿಂದ ಬಂದಿರುವ ಎಲ್ಲ ಮನುಷ್ಯರು ಪಾಪದಿಂದ ತುಂಬಲ್ಪಟ್ಟಿತು. ಹಲ್ಲೆಲೂಯಾ. ಆ ಪಾಪದಿಂದ ತುಂಬಿರುವ ಮನುಷ್ಯನಿಗೆ ದೇವರಾಗಿ ಒಂದು ದಾರಿ ಕೊಡಬೇಕಂದೇಳಿ ಹುಡುಕಿದೆ. ಆದರೆ ಒಂದು ಗುಣಿಯಲ್ಲಿ ಬಿದ್ದಿರುವ ಮನುಷ್ಯನಿಗೆ ಇನ್ನೊಂದು ಗುಣಿಯಲ್ಲಿ ಬಿದ್ದಿರುವ ಮನುಷ್ಯನನ್ನು ಎತ್ಕೊಂಡು ಬರಕ್ಕಾಗುವುದಿಲ್ಲ. ಎಲ್ಲಾ ಮನುಷ್ಯರು ಪಾಪಿಗಳಾಗಿದ್ದ ಕಾರಣ ಗುಣಿಯಲ್ಲಿರುವ ಮನುಷ್ಯರನ್ನು ಎಬ್ಬಿಸಬೇಕಾದ್ರೆ ಪಾಪ ಇಲ್ಲದೊಬ್ಬರು ಬರಬೇಕಿತ್ತು. ಪಾಪ ಇಲ್ಲದೊಬ್ಬರನ್ನು ನೋಡಿದರೆ ಭೂಮಿಯಲ್ಲಿ ಯಾರೂ ಇಲ್ಲ. ಹಾಗಾದ್ರೆ ದೇವರು ತಾನೇ ಮನುಷ್ಯನಾಗಿ ಭೂಮಿಯಲ್ಲಿ ಬರ್ಲಿಕ್ಕೆ ತೀರ್ಮಾನ ಮಾಡಿದ್ರು. ಹಲ್ಲೆಲೂಯಾ. ದೇವರ ಪ್ರೀತಿ ನೋಡಿರಿ. ದೇವರು ಪರಲೋಕದ ಸ್ವರ್ಗ ಸಿಂಹಾಸನದಲ್ಲಿರುವನು. ಅದನ್ನು ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಸುಂದರ ರೂಪಿಯಾಗಿದ್ದಾರೆ. ಪರಲೋಕದಲ್ಲಿ ಸೋಸಿದ ಬಂಗಾರವೇ ಇರುವುದು. ಅಂತ ದೇಶದಲ್ಲಿರುವ ದೇವರು ಈ ಚಿಕ್ಕವರಾದ ಈ ಶಬ್ದವನ್ನು ಕೇಳುವ ಪ್ರತಿಯೊಬ್ಬರಿಗೋಸ್ಕರನು ಒಂದು ಮನುಷ್ಯನಾಗಿ ಬರ್ಲಿಕ್ಕೆ ಇಷ್ಟಪಟ್ಟಿದ್ರು. ಕಾರಣವೇನೆಂದರೆ ಎಲ್ಲರ ಪಾಪಗಳಿಗಾಗಿ, ಎಲ್ಲರ ಕಷ್ಟ, ಸಂಕಟ, ದುಃಖ, ವೇದನೆಯನ್ನು ತೆಗೆದುಕೊಂಡು ಅವರನ್ನು ಕೂಡ ಸುಂದರವಾದ ಸ್ವರ್ಗ ರಾಜ್ಯದಲ್ಲಿ ಸೇರಿಸಬೇಕೆಂಬುದು ದೇವರ ಚಿತ್ತವಾಗಿತ್ತು. ಹಲ್ಲೆಲೂಯಾ. ನಾವು ಹೇಳಬಹುದು, ನಮಗೆ ಯಾರಿಗೂ ಬೇಡ, ನಮಗೆ ಯಾರೂ ಇಲ್ಲ, ನಮ್ಮನ್ನು ಪ್ರೀತಿಸುವರಿಲ್ಲ. ಆದರೆ ಕೇಳಿರಿ, ನಿಮಗೊಂದು ಶುಭ ಸಮಾಚಾರ. ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಯೇಸು ಎಂದು ಹೇಳಿದರೆ ರಕ್ಷಕನು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಿನ್ನ ಕಷ್ಟದಿಂದ, ಸಂಕಟದಿಂದ, ನೋವಿಂದ, ವೇದನೆಯಿಂದ, ರೋಗದಿಂದ, ಎಲ್ಲ ರೀತಿಯಲ್ಲಿರುವ ಕಷ್ಟಗಳಿಂದಲೂ ನಿನ್ನನ್ನು ಉತ್ತರಿಸಲಿಕ್ಕೆ ಶಕ್ತನಾದ ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾರೆ, ನಿನ್ನನ್ನು ಪ್ರೀತಿಸುತ್ತಾ ಇದ್ದಾರೆ. ನಿನ್ನ ಮನೆಯಲ್ಲಿ ಒಂದು ಗಿಫ್ಟ್ ಆಗಿ ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಇವತ್ತು ಈ ವಾಕ್ಯ ಕೇಳುವ ಪ್ರತಿಯೊಬ್ಬರ ಜೊತೆಯಲ್ಲೂ ಒಂದು ಗಿಫ್ಟ್ ಆಗಿ ನಿಮ್ಮ ಮನೆಗೆ ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಗಿಫ್ಟ್ ನಿಮ್ಮ ಮನೆಗೆ ಬರಬೇಕಾದ್ರೆ ಒಂದೇ ಒಂದು ಮಾತು, ಯೇಸುವೇ ನನ್ನನ್ನು ಕ್ಷಮಿಸಿ ನನ್ನ ಜೊತೆಯಲ್ಲಿ ಬನ್ನಿ ಅಂತ ಕೇಳಿದ್ರೆ ಸಾಕು, ಈ ಗಿಫ್ಟ್ ನಿಮ್ಮ ಜೊತೆಯಲ್ಲಿ ಬರ್ತಾರೆ. ಹಲ್ಲೆಲೂಯಾ. ಈ ಗಿಫ್ಟ್ ಆದ ಯೇಸು ಸ್ವಾಮಿ ಸ್ವರ್ಗವನ್ನು ಬಿಟ್ಟು ಭೂಮಿಗೆ ಬಂದು ನಮಗೆ ಕೊಟ್ಟ ಕಾರ್ಯಗಳೇ ನಾವೀಗ ಓದಿ ಕೇಳಿಸಿಕೊಂಡಿದ್ದು.
ಯೆಶಾಯ ಪ್ರವಾದನ ಗ್ರಂಥ 9ನೇ ಅಧ್ಯಾಯ ಅದರಲ್ಲಿ 6ನೇ ವಾಕ್ಯ ನಾವು ಕೇಳಿಸಿಕೊಂಡ್ರಲ್ಲ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಹಲ್ಲೆಲೂಯ. ವರದ ಮಗನು. ನಾವು ನಷ್ಟವಾಗಿ ಹೋಗಬೇಕಾದ ಸಮಯದಲ್ಲಿ ನಮ್ಮನ್ನು ಎತ್ತಿಕೊಳ್ಳಿಕ್ಕಾಗಿ ಸರ್ವಶಕ್ತನಾದ ದೇವರು ವರದ ಮಗನನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಅವನು ಯಾರಂದರೆ ಆಡಳಿದು ಅವನ ಬಾಹುವಿನ ಮೇಲಿದೆ. ಹಲ್ಲೆಲೂಯ. ಆಡಳಿತವು ದೇವರ ಬಾಹುವಿನ ಮೇಲಿದೆ. ಹಲ್ಲೆಲೂಯ. ದೇವರನ್ನು ನೀವು ನಂಬುವುದಾದರೆ, ಯೇಸು ಸ್ವಾಮಿ ರಕ್ಷಕನನ್ನು ನೀವು ನಂಬುವುದಾದರೆ, ರಕ್ಷಣೆಗಾಗಿ ಒಂದು ಅಧಿಕಾರವುಳ್ಳವನನ್ನು ಇವತ್ತು ನೀವು ನಂಬುವುದಾದರೆ, ನಿಮ್ಮ ಜೀವಿತದಲ್ಲಿ ಆಡಳಿತವು ನಿಮಗೂ ಕೊಡುತ್ತಾರೆ. ಹಲ್ಲೆಲೂಯ. ನೋಡಿರಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋಶುವನ ಪುಸ್ತಕದಲ್ಲಿ 10ನೇ ಅಧ್ಯಾಯ ಅದರದ್ದು 12ನೇ ವಾಕ್ಯ ಓದಿಕೊಳ್ಳೋಣ. ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ ಅದರದ್ದು 12ನೇ ವಾಕ್ಯ. ಆಡಳಿತ ದೇವರ ಕೈಯಲ್ಲಿದೆ, ಅದು ನಮಗೂ ದೊರೆಯುತ್ತೆ. ಯಾವ ರೀತಿಯಲ್ಲಿ? ಯೆಹೋವನು ಅಮೋನಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ. ಇದು ಇಸ್ರಾಯೇಲ್ಯರ ಸಮಕ್ಷದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮುಯಿ ತೀರಿಸುವವರೆಗೂ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಹಲ್ಲೆಲೂಯ. ಸೂರ್ಯ ಚಂದ್ರಗಳಿಗೆ ಯೆಹೋಶುವನು ಅಪ್ಪಣೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಭೂಮಿಯ ಆಕಾಶಗಳನ್ನು ಸಮಸ್ತವನ್ನು ಉಂಟು ಮಾಡಿದ ದೇವರನ್ನು ಆರಾಧಿಸುವ ನಮಗೆ ಆಡಳಿತ ಅವನ ಕೈಯಲ್ಲಿರುವುದರಿಂದ ನಾವು ಆಜ್ಞಾಪಿಸಿದರೆ ಅದು ಆಗುತ್ತದಾ ಇಲ್ಲವಾ ಅನ್ನೋದಕ್ಕೆ ಪ್ರೂಫ್ ಆಗಿದೆ ಈ ವಾಕ್ಯ. ಈ ವಾಕ್ಯದಲ್ಲಿ ಯೆಹೋಶುವನೆಂದ ಮನುಷ್ಯನು, ಆತನು ದೇವರ ಭಕ್ತನು, ಆತನಿಗೆ ಯುದ್ಧ ಮಾಡಬೇಕಾಯಿತು. ಯುದ್ಧ ಮುಗಿಲಿಕ್ಕೆ ಸೂರ್ಯ ಮುಳುಗಿ ಹೋದ್ರೆ ಯುದ್ಧ ನಿಲ್ಲಿಸಬೇಕಾಗುತ್ತದೆ. ಆದ್ರೆ ಯುದ್ಧ ಇನ್ನು ಮಾಡಲೇಬೇಕು. ಅದಕ್ಕೆ ಯೆಹೋಶುವನೊಂದು ಕೆಲಸ ಮಾಡಿದನು. ಸೂರ್ಯನನ್ನು ನೋಡಿ ಹೇಳುತ್ತಾ ಇದೆ, ಸೂರ್ಯನೇ, ನೀನು ಇವತ್ತು ಮುಳುಗುದು ಬೇಡ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲು. ಹಲ್ಲೆಲೂಯ. ಸೂರ್ಯನಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ, ಚಂದ್ರನಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ. ಆದ್ರೆ ನಿಂದಿರುವುದು ಯಾವುದು? ಭೂಮಿ. ಹಲ್ಲೆಲೂಯ. ಸೂರ್ಯನಿಗೂ ಚಂದ್ರನಿಗೂ ಅಪ್ಪಣೆ ಕೊಡುವಾಗ ಭೂಮಿ ಒಂದು ದಿವಸ ತನ್ನ ಪ್ರಯಾಣವನ್ನು ನಿಲ್ಲಿಸಿಬಿಟ್ಟಿದೆ. ಈ ಪ್ರಪಂಚವನ್ನು ಅಲುಗಾಡಿಸಲಿಕ್ಕೆ ಶಕ್ತನಾದವನು ದೇವರು. ಹಲ್ಲೆಲೂಯ. ಆಕಾಶಕ್ಕೂ ಭೂಮಿಗೂ ಒಡೆಯನಾದ ದೇವರು. ನಾನು ನೀವು ದೇವರ ಮಾತು ಕೇಳುವುದಾದರೆ ನಾವು ಕೂಡ ಇದೇ ತರ ನಮ್ಮ ಅವಶ್ಯ ಸಮಯಗಳಲ್ಲಿ ದೇವರ ನಾಮದಲ್ಲಿ ಹೇಳಿದರೆ ಅದೇ ತರ ಆಗುತ್ತದೆ. ಹಲ್ಲೆಲೂಯ. ಆಡಳಿತ ದೇವರ ಕೈಯಲ್ಲಿದೆ. ಈ ಭೂಮಿಯಲ್ಲಿರುವ ಆಡಳಿತ ಕೂಡ ನೀವು ಪ್ರಾರ್ಥಿಸಿದರೆ ಅದು ಕೂಡ ನಿಮಗೆ ಅಸಾಧ್ಯವಾಗುವುದಿಲ್ಲ. ಹಲ್ಲೆಲೂಯ. ಮತ್ತೆ ನಾವು ನೋಡಿಕೊಳ್ಳೋಣ, ಅಲ್ಲಿ ಬರೆಯಲ್ಪಟ್ಟಿದೆ, ಅದ್ಭುತ ಸ್ವರೂಪನು. ಆಡಳಿತ ಅವನ ಮೇಲೆ ಇರುವುದು, ಅವನು ಅದ್ಭುತ ಸ್ವರೂಪನು. ಹಲ್ಲೆಲೂಯ. ನಮ್ಮ ದೇವರು ಅದ್ಭುತ ಸ್ವರೂಪನು. ನಾನು ಹೇಳಿದೆಯಲ್ಲ, ಯೇಸು ಕ್ರಿಸ್ತ ರಕ್ಷಿಸಲಿಕ್ಕಾಗಿ ಅಧಿಕಾರವುಳ್ಳ ಈ ದೇವರನ್ನು ನೀನು ನಂಬುವುದಾದರೆ, ದೇವರ ವಾಕ್ಯ ಹೇಳ್ತಾ ಇದೆ, ಅದ್ಭುತ ಸ್ವರೂಪನಾಗಿದ್ದಾರೆ ಆತನು. ಹಲ್ಲೆಲೂಯ. ಅದ್ಭುತ ಸ್ವರೂಪಿ ಅಂದ್ರೆ ಏನರ್ಥ? ಅವರ ರೂಪನೇ ಅದ್ಭುತ. ಹಲ್ಲೆಲೂಯ. ವಾಕ್ಯವೆಂಬವನೇ ನರಾವತಾರ ಎತ್ತಿ ಬಂದಿದೆ, ಅದೇ ಒಂದು ಅದ್ಭುತ. ಹಲ್ಲೆಲೂಯ. 5,000 ಪುರುಷರು ಸೇರಿ ತುಂಬಾ ಲೇಡೀಸ್ ಮತ್ತೆ ಮಕ್ಕಳು ಎಲ್ಲ ಇರುವಾಗ 5 ರೊಟ್ಟಿ ತೆಗೆದುಕೊಂಡು ಹೋಗಿ ಕೊಟ್ಟರು. ಎಲ್ಲಾ ಜನರಿಗೂ ಊಟ ಬೇಕೆಂಬುದಾಗಿ. ಹಲ್ಲೆಲೂಯ. 5 ರೊಟ್ಟಿ ಕೊಡುವಾಗ ಯೇಸು ಸ್ವಾಮಿ ಆ ರೊಟ್ಟಿಯನ್ನು ತೆಗೆದು ಸ್ತೋತ್ರ ಮಾಡಿದೆ. ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟಿದೆ. ಸ್ವಲ್ಪ ಸಮಯಗಳ ನಂತರ ನೋಡಿದರೆ 5 ರೊಟ್ಟಿ 5,000 ಪುರುಷರು ಮತ್ತೆ ಸ್ತ್ರೀಗಳು ಮಕ್ಕಳು ಎಲ್ಲರೂ ತಿಂದು ಬಾಕಿ 12 ಪುಟ್ಟಿ ಬಾಕಿ ಬಂದಿದೆ. ಹಲ್ಲೆಲೂಯ. ನಮ್ಮ ದೇವರು ಅದ್ಭುತ ಸ್ವರೂಪಿ.
ಯಾರು ಅವರನ್ನು ಸ್ವೀಕರಿಸ್ತಾರೋ ಅವರಿಗೆಲ್ಲ ಈ ಅದ್ಭುತ ಜೊತೆಯಲ್ಲಿ ಬರುತ್ತದೆ. ಹಲ್ಲೆಲೂಯಾ. ಈ ಗಿಫ್ಟ್ ನಿಮಗೆ ಬೇಕಾ? ಅದ್ಭುತ ಸ್ವರೂಪಿಯಾದ ದೇವರು ನಿಮ್ಮ ಮನೆಗೆ ಬರ್ಲಿಕ್ಕೆ, ನಿಮ್ಮ ಜೀವಿತಕ್ಕೆ ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ಗಿಫ್ಟ್ ಬೇಕಾದ್ರೆ ಒಂದೇ ಒಂದು ಮಾತು, ಯೇಸುವೇ ನನ್ನೊಳಗೆ ಬನ್ನಿ ಎಂದು ಕರೆಯಿರಿ. ಈ ಅದ್ಭುತ ಸ್ವರೂಪಿ ನಿಮ್ಮ ಜೀವಿತದಲ್ಲಿ ಬರುತ್ತಾರೆ. ಹಲ್ಲೆಲೂಯಾ. 5 ರೊಟ್ಟಿಯನ್ನು 5,000 ಜನ ತಿಂದು ತೃಪ್ತಿಯಾಗಿದೆ ಎಂದು ಹೇಳುವಾಗ ನೀವು ನಂಬುತ್ತೀರಾ? ನಾವು 2002 ಇಲ್ಲಿ ಬಂದಿದೆ. ಆದ್ರೆ ಜನರು ಅನೇಕ ವಿಧವಾದ ಮಾತುಗಳು ಹೇಳಬಹುದು. ಒಂದು ಮಾತು ಹೇಳ್ತೀನಿ, ಅದ್ಭುತ ಸ್ವರೂಪಿಯನ್ನು ನಾವು ನಂಬಿದ ಕಾರಣ ನಾವಿವತ್ತು ಈ ರೀತಿಯಲ್ಲಿದ್ದೀವಿ. ಹಲ್ಲೆಲೂಯಾ. ಅದ್ಭುತ ಸ್ವರೂಪಿಯಾದ ಸರ್ವಶಕ್ತನಾದ ರಾಜಾದಿರಾಜನಾದ ಮಹಿಮೆಯ ದೇವರು ನಮ್ಮ ಜೊತೆಲಿರುವುದರಿಂದ ಇವತ್ತು ಈ ರೀತಿಯಾಗಿರ್ತೀವಿ. ಹಲ್ಲೆಲೂಯಾ. ಮನುಷ್ಯನ ಬಲದಿಂದಲ್ಲ, ಮನುಷ್ಯನ ಶಕ್ತಿ ಆಸ್ತಿ ಪಾಸ್ತಿಗಳ ತನಾದ ದೇವರ ಅದ್ಭುತದಿಂದ. ಹಲ್ಲೆಲೂಯಾ. ಈ ಅದ್ಭುತ ಸ್ವರೂಪಿ ಇವತ್ತು ನಮಗೆ ಗಿಫ್ಟ್ ಆಗಿ ದೇವರು ಕೊಡ್ತಾ ಇದ್ದಾರೆ. ಕಣ್ಣು ಕುರುಡನಾದ ಮನುಷ್ಯನು ಹೋಗಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನಗೆ ಏನ್ ಮಾಡ್ಬೇಕು? ದೇವರೇ, ನನಗೆ ಕಣ್ಣು ಬರಬೇಕು. ಯೇಸು ಸ್ವಾಮಿ ಸ್ವಲ್ಪ ಮಣ್ಣು ತೆಗೆದವನ ಕಣ್ಣಲ್ಲಿ ಮಚ್ಚಿ, ನೀನು ಹೋಗಿ ತೊಳಿರಿ ಅಂತ ಹೇಳಿದೆ. ಅವನು ತೊಳೆದ ತಕ್ಷಣ ಅವನ ಕಣ್ಣು ತೆರೆದು ಬಂದಿದೆ. ಹಲ್ಲೆಲೂಯಾ. ಅದ್ಭುತ ಸ್ವರೂಪಿಯಾದ ದೇವರು ಯಾವ ವಿಷಯದಲ್ಲಿ ಕಷ್ಟಪಟ್ಟು ದುಃಖಪಟ್ಟು ನೋವು ತುಂಬಿಕೊಂಡು ನನಗೊಂದು ದಾರಿನೇ ಇಲ್ಲ ಎಂದೇಳಿ ನೀವು ಯಾರಾದ್ರೂ ಈ ವಾಕ್ಯವನ್ನು ಕೇಳುತ್ತಾ ಇದ್ದಾರೆ, ಕರ್ತನಾದ ಯೇಸು ಸ್ವಾಮಿ ನಿಮಗೆ ಹೇಳುತ್ತಾ ಇದ್ದಾರೆ, ಈಗ ಒಂದು ದಾರಿ ಇದೆ, ಅದು ಕರ್ತನಾದ ಯೇಸು ಸ್ವಾಮಿಯದೇ. ಅವರನ್ನು ನೀವು ಇವತ್ತು ನಂಬುದಾದ್ರೆ ನಿನ್ನ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ. ನೀನು ಆತ್ಮಹತ್ಯೆ ಮಾಡಬೇಕಾಗಿಲ್ಲ, ನೀನು ಸಾಯಬೇಕಾಗಿಲ್ಲ, ನೀನು ಓಡಿ ಹೋಗ್ಬೇಕಾಗಿಲ್ಲ, ನಿನಗೆ ಯಾರು ಇಲ್ಲ ಅಂದ್ರೆ ನೀನು ಅಳಬೇಕಾಗಿಲ್ಲ. ನಿನಗೊಂದು ದಾರಿ ಇದೆ, ಅದು ಕರ್ತನಾದ ಯೇಸುವೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅದ್ಭುತ ಮಂತ್ರಿ. ಈ ಆಲಯದಲ್ಲಿ ಕೂಡ ಒಂದು ಸಹೋದರಿ 3 ತಿಂಗಳಿಂದ ನಡಿಲಿಕ್ಕಾಗದಂತ ಸಹೋದರಿ ಬಂದು ಅವರಿಗೆ ಪ್ರಾರ್ಥನೆ ಮಾಡುವಾಗ 3 ತಿಂಗಳು ಒಂದು ಎದ್ದೇಳಕ್ ಕೂಡ ಆಗದೆ ಮಗುವನ್ನು ಹಾಲು ಕುಡಿಸಲಿಕ್ಕಾಗದ ಸಹೋದರಿ ಎದ್ದು ನಡೆದಿದ್ದಾರೆ. ಅದೇ ತರ ಇಲ್ಲಿ ಕೂತ್ಕೊಂಡ್ರೆ ಪ್ರತಿಯೊಬ್ಬರಲ್ಲೂ ಅನೇಕ ವಿಧವಾದ ಅದ್ಭುತಗಳನ್ನು ಮಾಡಿದ ಅದ್ಭುತ ಸ್ವರೂಪಿಯಾದ ದೇವರನ್ನು ಇವತ್ತು ನೀವು ನಿಮ್ಮ ಮನೆಗೆ ಗಿಫ್ಟ್ ಆಗಿ ತೆಗೆದುಕೊಳ್ಳಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯಗಳಲ್ಲಿ ಮತ್ತೆ ಬರ್ತಾ ಇದೆ, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು. ಹಲ್ಲೆಲೂಯಾ. ಕರ್ತನಾದ ಯೇಸುವನ್ನು ಹೇಳಿದೆಯಲ್ಲ, ಈ ರಕ್ಷಣೆಗೆ ಅಧಿಕಾರವುಳ್ಳ ಈ ದೇವರನ್ನು ನೀವಿವತ್ತು ಸ್ವೀಕರಿಸುವುದಾದರೆ ನಿಮ್ಮ ಜೀವಿತದಲ್ಲಿ ನಿಮಗೆ ಅದ್ಭುತ ಮಾಡುವುದು ಮಾತ್ರವಲ್ಲ, ಆಲೋಚನಾ ಕರ್ತನಾಗಿರುತ್ತಾರೆ. ಹಲ್ಲೆಲೂಯಾ. ವಂಡರ್ಫುಲ್ ಕೌನ್ಸಿಲರ್ ಅಂತ ಹೇಳ್ತಾರೆ. ಅದ್ಭುತವಾಗಿ ಅವನು ನಮಗೆ ಆಲೋಚನೆ ಹೇಳಿಕೊಡ್ತಾರೆ. ಹಲ್ಲೆಲೂಯಾ. ಅನೇಕರು ಆಲೋಚನೆ ಇಲ್ಲದೆ ಕಷ್ಟಪಡ್ತಾ ಇರ್ತಾರೆ, ದುಃಖ ಪಡ್ತಾ ಇರ್ತಾರೆ. ನಮಗೆ ಯಾರು ಆಲೋಚನೆ ಹೇಳ್ತಾರೆ, ನಮಗೆ ಯಾರು ಇಲ್ಲ, ಏನ್ ಮಾಡ್ಲಿ, ಹೇಗೆ ಮಾಡ್ಲಿ. ಆದ್ರೆ ನಾನು ನಿಮಗೊಬ್ಬರನ್ನು ಪರಿಚಯ ಮಾಡಿ ಕೊಡ್ತೀನಿ. ಅದು ಕರ್ತನಾದ ಯೇಸು ಸ್ವಾಮಿ ನಿಮಗೆ ಅಸಾಧ್ಯವಾದ ಜಾಗಗಳಲ್ಲಿ ನೀವು ಏನ್ ಮಾಡ್ಬೇಕೆಂಬ ಒಳ್ಳೆ ಆಲೋಚನೆಯನ್ನು ದೇವರು ತಿಳಿಸಿಕೊಡುತ್ತಾರೆ. ಹಲ್ಲೆಲೂಯಾ. ಆಲೋಚನೆ ಕೊಡುವ ದೇವರು ನಮ್ಮ ಬಳಿಯಲ್ಲಿದ್ದಾರೆ. ಕರ್ತನಾದ ಯೇಸುನೇ ಆಲೋಚನೆ ಕೊಡುವ ದೇವರು. ಹಲ್ಲೆಲೂಯಾ. ಆ ಗಿಫ್ಟ್ ನಮ್ಮ ಬಳಿಯಲ್ಲಿದೆ. ಯೇಸು ಸ್ವಾಮಿಯನ್ನು ಇವತ್ತು ನೀವು ಸ್ವೀಕರಿಸೋದಾದರೆ ನಿಮಗೆ ಅಸಾಧ್ಯವಾದ ಸಮಯಗಳಲ್ಲಿ ಆಲೋಚನೆ ಹೇಳಿಕೊಡ್ತಾರೆ. ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಬರ್ಲಿಕ್ಕಾಗಿ ಹುಟ್ಟಿರುವಾಗ ಯೋಸೇಫನಿಗೆ ಗೊತ್ತಿಲ್ಲ, ಯೇಸು ಸ್ವಾಮಿಯನ್ನು ಸಾಯಿಸಲಿಕ್ಕಾಗಿ ಹುಡುಕ್ತಾ ಇದ್ದಾರೆ. ಆ ಹುಡುಕುತ್ತಾ ಇರುವ ಸಮಯದಲ್ಲಿ ಅವನ್ ರಾತ್ರಿ ನಿದ್ರೆ ಮಾಡ್ತಾ ಇದ್ದಾರೆ. ಅವನಿಗೆ ಏನೂ ಗೊತ್ತಿಲ್ಲ, ಯೇಸು ಸ್ವಾಮಿಯನ್ನು ಸಾಯಿಸಲಿಕ್ಕೆ ಹುಡುಕ್ತಾ ಇದ್ದಾರೆ ಅಂದೆ. ರಾತ್ರಿ ಸಮಯದಲ್ಲಿ ದೇವದೂತರು ಬಂದು ಅವನಿಗೆ ಹೇಳ್ತಾ ಇದ್ದಾರೆ, ಈ ಮಗನನ್ನು ಸಾಯಿಸಲಿಕ್ಕೆ ಹುಡುಕ್ತಾ ಇದ್ದಾರೆ, ನೀವು ಈ ಜಾಗ ಬಿಟ್ಟು ಈಗ ಹೊರಡಬೇಕೆಂಬುದಾಗಿ. ಹಲ್ಲೆಲೂಯಾ. ದೇವದೂತರು ಮಾತಾಡ್ತಾರೆ, ಕನಸುಗಳಲ್ಲಿ ಮಾತಾಡ್ತಾರೆ, ದೇವರು ನಿಮಗಾಗಿ ಮಾತಾಡ್ತಾರೆ. ನಾವು ಅರ್ಥ ಮಾಡಿಕೊಳ್ಳಿರಿ, ಈ ಜೀವಿತದಲ್ಲಿ ಆಲೋಚನೆ ಸಿಕ್ಕಲಿಕ್ಕಾಗಿ ಅಲ್ಲಿ ಇಲ್ಲಿ ಹುಡುಕಾಡಬೇಡಿ. ಯೇಸು ಸ್ವಾಮಿಯಲ್ಲಿ ಬನ್ನಿ, ನಿಮಗೆ ಒಳ್ಳೆ ಆಲೋಚನಾ ಕರ್ತನು ಆಲೋಚನೆ ಹೇಳಿಕೊಡ್ತಾರೆ, ಒಳ್ಳೆ ದಾರಿ ಹೇಳಿಕೊಡ್ತಾರೆ, ದೇವರು ಬುದ್ಧಿ ಹೇಳಿಕೊಡ್ತಾರೆ. ಹೀಗೆ ಮಾಡು, ಹೀಗೆ ಮಾಡಬಾರ್ದು ಅಂತ ಹೇಳಿಕೊಡ್ತಾರೆ. ಎಸ್ತೇರಳ ಪುಸ್ತಕದಲ್ಲಿದೆ, ಅವಳು ಪ್ರಾರ್ಥನೆ ಮಾಡಿ ಮಂತ್ರಿಯಾದವನು ತನ್ನ ಜನರನ್ನು ಸಾಯಿಸಲಿಕ್ಕೆ ನೋಡುವಾಗ ಯಾವ ದಾರಿಯೂ ಇಲ್ಲ.
ಅವಳು ಪ್ರಾರ್ಥನೆ ಮಾಡಿ 3 ದಿವಸ ಉಪವಾಸ ಮಾಡುವಾಗ ದೇವರು ಆಕೆಗೆ ಒಳ್ಳೆ ಬುದ್ಧಿ ಹೇಳಿಕೊಡ್ತಾರೆ. ವಂಡರ್ಫುಲ್ ಕೌನ್ಸಿಲರ್, ಆಲೋಚನೆ ಹೇಳಿಕೊಡ್ತಾರೆ. ಹೀಗೆ ಮಾಡು. ಅವಳು ಹೇಳ್ತಾರೆ, ನೀವು 1 ದಿವಸ ಹೋಗಿ ರಾಜನಿಗೆ ಔದಣ ಕರಿ, 2ನೇ ದಿವಸ ಹೋಗಿ ಔದಣ ಕರಿ, 3ನೇ ದಿವಸ ನಿನ್ನ ಸಮಸ್ಯೆ ಹೇಳು. ಹಲ್ಲೆಲೂಯಾ. ನಮಗೆ ಒಂದು ಆಲೋಚನೆ ಕೊಡ್ಲಿಕ್ಕೆ ಯಾರೂ ಇಲ್ಲ ಅಂತ ದುಃಖ ಪಡಬೇಡಿ. ನಿಮಗೆ ಆಲೋಚನೆ ಹೇಳಿಕೊಳ್ಳಿಕ್ಕಾಗಿ ಅಧಿಕಾರವುಳ್ಳ ಒಂದು ರಕ್ಷಕನಿದ್ದಾರೆ. ಹಲ್ಲೆಲೂಯಾ. ಅಧಿಕಾರವುಳ್ಳ ರಕ್ಷಕನೇ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಮತ್ತೊಂದು ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ, ಪರಾಕ್ರಮಿಯಾದ ದೇವರು, ಮೈಟಿ ಗಾಡ್, ಪರಾಕ್ರಮಿಯಾದ ದೇವರು. ಹಲ್ಲೆಲೂಯಾ. ಈ ಅದ್ಭುತ ಸ್ವರೂಪಿಯಾದ ದೇವರನ್ನು, ಆಲೋಚನಾಕರ್ತನಾದ ದೇವರನ್ನು, ನಮಗೆ ಎಲ್ಲವನ್ನು ಮಾಡುವ ಅದ್ಭುತ ಮಾಡುವ ದೇವರನ್ನು ನಾವು ಸ್ವೀಕರಿಸುವುದಾದರೆ ಇನ್ನೊಂದು ಮಾತಿದೆ, ಪರಾಕ್ರಮಿಯಾದ ದೇವರು. ಹಲ್ಲೆಲೂಯಾ. ಕೆಂಪು ಸಮುದ್ರದ ಮುಂದೆ ಹೋಗುವಾಗ ದೇವರು ಆ ಸಮುದ್ರವನ್ನು 2 ಭಾಗ ಮಾಡಿಕೊಟ್ಟು ತನ್ನ ಮುಂದೆ ಎರಿಹೋ ಕೋಟೆ ಕೆಡವಿ ಬಿಟ್ಟು ಮುಂದೆ ಹೋಗುವ ಸರ್ವಶಕ್ತನಾದ ದೇವರು. ಕೆಂಪು ಸಮುದ್ರ ಎದುರಾದರೂ ಫರೋನ ಸೇನೆ ಹಿಂದಟ್ಟಿದರು, ಎರಿಕೋ ಗೋಡೆ ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು. ತಡೆಯ ಹೊಡೆದು ಶತ್ರುವ ಕೆಡವಿ ಮಾರ್ಗ ಮಾಡುವರು, ತಡೆಯ ಹೊಡೆದು ಶತ್ರುವ ಕೆಡವಿ ಮಾರ್ಗ ಮಾಡುವರು. ಸೋಲಿಲ್ಲ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ಭಯವೂ ಇಲ್ಲ, ಜಯವು ಕರ್ತನದೇ. ಸೋಲಿಲ್ಲ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ಭಯವೂ ಇಲ್ಲ, ಜಯವು ಕರ್ತನದೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಮುದ್ರ ಮುಂದೆ ಬಂದರೂ ಕೂಡ ಆ ಸಮುದ್ರವನ್ನು 2 ಭಾಗ ಮಾಡಿ ಎರಿಹೋ ಕೋಟೆ ಬರುವಾಗ ಎರಿಹೋ ಕೋಟೆಯನ್ನು ಕೆಡವಿ ಬಿಟ್ಟು ದೇವರು ಮಾರ್ಗ ಮಾಡ್ತಾರೆ. ಹಲ್ಲೆಲೂಯಾ. ಪರಾಕ್ರಮಶಾಲಿಯಾದ ದೇವರು. ಯುದ್ಧದ ಸೈನ್ಯ ಹಿಂದಟ್ಟಿ ಬರುವಾಗ ಹಿಂದಟ್ಟಿ ಬಂದವರನ್ನು ಅದೇ ಸಮುದ್ರದಲ್ಲಿ ಮುಳುಗಿಸಿ ಬಿಟ್ಟವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಂಪು ಸಮುದ್ರ ಎದುರಾದರೂ ಪ್ರಿಯರೇ ನಮಗೆ ಸೋಲಿಲ್ಲ. ಹಲ್ಲೆಲೂಯಾ. ಈ ಗಿಫ್ಟ್ ನಾನು ಹೇಳಿದೆಯಲ್ಲ, ಅಧಿಕಾರವುಳ್ಳ ರಕ್ಷಕನಾದ ಯೇಸು ಕ್ರಿಸ್ತನನ್ನು ನೀವಿವತ್ತು ನಿಮ್ಮ ಗಿಫ್ಟ್ ಆಗಿ ಸ್ವೀಕರಿಸುವುದಾದರೆ ನಿಮಗೆ ಸೋಲಿರುವುದಿಲ್ಲ. ಹಲ್ಲೆಲೂಯಾ. ಸೋಲು ತರ ಕಾಣಿಸಬಹುದು, ಅದರ ಜಯವು ಕರ್ತನದು. ಹಲ್ಲೆಲೂಯಾ. ಯಾಕಂದ್ರೆ ಸೋಲು ತರ ಹೆಂಗೆ ಕಾಣಿಸ್ತಂದ್ರೆ, ಸಮುದ್ರದ ಮುಂದೆ ಅವರು ಬಂದಿದ್ದಾರೆ. ಸಮುದ್ರದ ಮುಂದೆ ಬರುವಾಗ ಅಲ್ಲಿ ಸಮುದ್ರ ಭಾಗ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸಮುದ್ರ ಯಾವತ್ತೂ ಭಾಗ ಆಗಿ ನೋಡ್ಲೇ ಇಲ್ಲ ಯಾರು. ಹಲ್ಲೆಲೂಯಾ. ಆದರೆ ನೋಡದಿರುವ ಕಾರ್ಯಗಳು ಅದ್ಭುತವಾಗಿ ಮಾಡುವರು ನಮ್ಮ ದೇವರು. ಹಲ್ಲೆಲೂಯಾ. ಅಸಾಧ್ಯವಾದ ಕಾರ್ಯಗಳು ಸಾಧ್ಯ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ನಂಬುತ್ತೀರಾ? ಹಲ್ಲೆಲೂಯಾ. ಆದ್ರಿಂದ ನಾವು ಸೋಲಿಕ್ಕೆ ಒಪ್ಪಿಸಿಕೊಡಬಾರದು. ನಾವು ಸೋತಿದೆ ಎಂದು ಒಪ್ಪಿಸಿಕೊಟ್ರೆ ಗ್ಯಾರಂಟಿ ನಮಗೆ ಸೋಲು ಬರುತ್ತೆ. ಆದ್ರೆ ನೀವು ನಂಬುದಾದರೆ ಎರಿಹೋ ಕೋಟೆ ದೊಡ್ಡ ಕೋಟೆ, ಅದರ ಮೇಲೆ 2 ಬಸ್ಸು ಪ್ರಯಾಣ ಮಾಡುವಷ್ಟು ಅಗಲ ಇದೆ. ಅಂದ ಕೋಟೆಯನ್ನು ಸ್ತುತಿ ಸ್ತೋತ್ರ ಮಾಡುವಾಗ ದೇವರದನ್ನು ಕೆಡವಿ ಬಿಟ್ಟರು. ಹಲ್ಲೆಲೂಯಾ. ಶತ್ರುವಾಗಿ ಬರುವ ದೇವರ ಮಕ್ಕಳು ಎಲ್ಲರೂ ಕೂಡ ದೇವರಿಗೆ ಮಕ್ಕಳಾಗಿದ್ದಾರೆ. ಆದರೆ ಈ ಅಂಧಕಾರ ಮಂಡಲದಲ್ಲಿರುವ ಸೈತಾನನೇ ದೇವರಿಗೆ ಶತ್ರುವಾಗಿರುವುದು. ಹಲ್ಲೆಲೂಯಾ. ದೇವರ ಮಕ್ಕಳು ಕೂಡ ಶತ್ರು ಎಂದ್ರೆ ಮಾಟ ಮಂತ್ರವಾದಿ ಅಲ್ಲ, ಈ ಅಂಧಕಾರ ಶಕ್ತಿಗಳನ್ನೇ ನಮಗೆ ತೊಂದರೆ ಕೊಡುವ ಶತ್ರು. ಹಲ್ಲೆಲೂಯಾ. ಈ ಶತ್ರುಗಳನ್ನು, ಈ ಮಾಟ ಮಂತ್ರದಿಂದ ಬರುವ ತಡೆಗಳನ್ನು ಒಡೆದು ಬಿಡ್ಲಿಕ್ಕಾಗಿ ಕರ್ತನಾದ ಯೇಸುವಲ್ಲಿ ನಂಬಿದರೆ ಸಾಕು. ಹಲ್ಲೆಲೂಯಾ. ಮಾಟ ಮಂತ್ರ ಮಾಡಿ ಕಷ್ಟಪಟ್ಟು ಹೋಗಿದ ಅನೇಕರಿಗೆ ದೇವರು ಹೇಳುತ್ತಾ ಇದ್ದಾರೆ, ಬನ್ನಿರಿ ನಿಮಗೊಂದು
ಶುಭ ಸಮಾಚಾರವನ್ನು ತಿಳಿಸುತ್ತೇನೆ. ನೀವಿನ್ನು ಈ ರೀತಿಯಾಗಿ ಕಷ್ಟಪಡಬೇಡ. ಕರ್ತನಾದ ರಕ್ಷಕನು ಅಧಿಕಾರವುಳ್ಳ ರಕ್ಷಕನನ್ನು ಆಶ್ರಯಿಸಿರಿ, ಆಗ ಇವತ್ತು ನಿಮ್ಮ ಮನೆಗೆ ಬರಲಿಕ್ಕೆ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯ. ಯೇಸುವೇ ನನ್ನ ಜೀವಿತಕ್ಕೆ ಬನ್ನಿ ಎಂದು ನೀವು ಕರೆಯೋದಾದ್ರೆ ನಿಮ್ಮ ಲೈಫ್ ಅಲ್ಲಿ ಯೇಸು ಬರುತ್ತಾರೆ. ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ಯೇಸು ಬಂದ್ರೆ ನಿಮ್ಮ ಕಷ್ಟ ನೀಗುತ್ತೆ, ನಿಮ್ಮ ಜೀವಿತದಲ್ಲಿರುವ ದುಃಖಗಳು ಪರಿಹಾರವಾಗುತ್ತೆ, ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗುತ್ತೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಹೇಳುವುದು ಎಲ್ಲವೂ ಸತ್ಯವಾಗಿದೆ. ಆಕಾಶದಿಂದ ಮನ್ನ ಕೊಟ್ಟ ದೇವರು ತನ್ನ ಮಕ್ಕಳಿಗೆ ಊಟಕ್ಕಿರಲಿಲ್ಲ. ಆ ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ಅವರಿಗಲ್ಲಿ ಏನು ಮಾಡ್ಲಿಕ್ಕಾಗಲ್ಲ. ಆ ಸಮಯದಲ್ಲಿ ದೇವರು ಆಕಾಶದಿಂದ ಮನ್ನ ಸುರಿದು ಕೊಟ್ಟರು. ಹಲ್ಲೆಲೂಯ. ಆ ಕಾಡಿನಲ್ಲಿ ಪ್ರಯಾಣ ಮಾಡುವಾಗ ಅವರಿಗೆ ಚಿಕನ್ ತಿನ್ಲಿಕ್ಕೆ ಆಸೆ ಬಂತು. ಹಲ್ಲೆಲೂಯ. ಚಿಕನ್ ತಿನ್ಲಿಕ್ಕೆ ಆಸೆ ಬರುವಾಗ ದೇವರು ಅವರಿಗೆ ಲಾವಕ್ಕಿಗಳನ್ನು ತುಂಬಿಸಿಕೊಂಡು ಬಂದು ಕೊಟ್ಟರು. ಹಲ್ಲೆಲೂಯ. ಎಷ್ಟಂದ್ರೆ 3 ದಿವಸ ಪ್ರಯಾಣ ಮಾಡುವಷ್ಟು ದಾರಿಯಲ್ಲಿ ಲಾವಕ್ಕಿಗಳು ತುಂಬಿಕೊಂಡಿತ್ತು. ಪ್ರಿಯ ದೇವರ ಮಕ್ಕಳೇ, ಅದ್ಭುತ ಸ್ವರೂಪಿಯಾದ ಪರಾಕ್ರಮಶಾಲಿಯಾದ ಈ ದೇವರನ್ನು ನೀವು ನಂಬುವುದಾದ್ರೆ, ಅವನ ಮಾತುಗಳನ್ನು ಅನುಸರಿಸಿ ನಡೆಯಲಿಕ್ಕೆ ನೀವು ತೀರ್ಮಾನ ಮಾಡುವುದಾದ್ರೆ, ಈ ಎಲ್ಲಾ ಅದ್ಭುತಗಳು ಇವತ್ತು ನಿಮ್ಮ ಜೊತೆಯಲ್ಲಿ ಬರುತ್ತದೆ. ಹಲ್ಲೆಲೂಯ. ಈ ಎಲ್ಲಾ ಅದ್ಭುತಗಳು ನಿಮಗೆ ಸ್ವಂತವಾಗಿದೆ. ಹಲ್ಲೆಲೂಯ. ಅದು ಇಂದವರಿಗೆ ಅಂದವರಿಗೆ ಎಂದಿಲ್ಲ. ಯಾರು ಯೇಸು ಸ್ವಾಮಿಯನ್ನು ಸ್ವೀಕರಿಸ್ತಾರೋ, ಯೇಸು ಸ್ವಾಮಿ ನನ್ನ ಜೊತೆಯಲ್ಲಿ ಬನ್ನಿ, ನನ್ನ ಹೃದಯದಲ್ಲಿ ಬನ್ನಿ ಎಂದು ಕರೆಯುತ್ತಾರೋ ಅವರಿಗೆಲ್ಲ ಈ ಶುಭ ಸಮಾಚಾರವಿದೆ. ಹಲ್ಲೆಲೂಯ. ಅದರಲ್ಲಿ ಒಂದು ಮಾತು ಕೂಡ ಕೊನೆಯದಾಗಿ ಬರೆಯಲ್ಪಟ್ಟಿದೆ, ಸಮಾಧಾನದ ಪ್ರಭು, ನಿತ್ಯನಾದ ತಂದೆ. ಹಲ್ಲೆಲೂಯ. ಎಟರ್ನಲ್ ಫಾದರ್, ಪ್ರಿನ್ಸ್ ಆಫ್ ಪೀಸ್. ನಿತ್ಯನಾದ ತಂದೆ ನಮಗಿದ್ದಾರೆ. ಹಲ್ಲೆಲೂಯ. ನಿತ್ಯನಾದ ತಂದೆ. ಈ ಭೂಮಿಯಲ್ಲಿ ನಮಗೆ ತಂದೆ ಇದ್ದಾರೆ, ಆದ್ರೆ ಅವರು ನಿತ್ಯನಾದ ತಂದೆಯಲ್ಲ. ಸ್ವಲ್ಪ ಕಾಲ ಅವರು ಇರ್ತಾರೆ, ಆಮೇಲೆ ಅವರು ಈ ಭೂಮಿ ಬಿಟ್ಟು ಹೋಗ್ತಾರೆ. ಹಲ್ಲೆಲೂಯ. ಆದರೆ ನಿತ್ಯನಾದ ತಂದೆ ಈ ಭೂಮಿ ಬಿಟ್ಟು ನಾವು ಹೋದ್ರೂ ಕೂಡ ನಾವು ಹೋಗಿ ಸೇರ್ಲಿಕ್ಕಾಗಿ ನಮಗಾಗಿ ವೇಟ್ ಮಾಡಿ ಕಾಯುತ್ತಾ ಇರುವ ಒಂದು ತಂದೆ ಇದ್ದಾರೆ, ಅವರೇ ನಿತ್ಯನಾದ ತಂದೆ. ಹಲ್ಲೆಲೂಯ. ಆ ತಂದೆ ಇರುವ ಸ್ಥಳನೇ ಪರಲೋಕ ರಾಜ್ಯ. ಹಲ್ಲೆಲೂಯ. ನಾವು ಈ ಭೂಮಿಯಲ್ಲಿ ಇರುವಾಗ ಯೇಸು ಸ್ವಾಮಿಯನ್ನು ನಂಬುವುದಾದರೆ, ನಮಗಾಗಿ ಯೇಸು ಸ್ವಾಮಿ ಹುಟ್ಟಿರುವ ಯೇಸು ಸ್ವಾಮಿ ನಮ್ಮನ್ನು ಈ ರೀತಿಯಾದ ಎಲ್ಲ ಅದ್ಭುತಗಳಲ್ಲೂ ನಡೆಸಿಕೊಳ್ಳುತ್ತಾರೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗಾಗಿ ಬಂದ ಯೇಸು ಸ್ವಾಮಿ ಯಾಕೆ ಈ ಭೂಮಿಯಲ್ಲಿ ಬಂದೆಂದು ಹೇಳಿದೆಯಲ್ಲ, ಪಾಪದಿಂದ ಬಿಡಿಸಲಿಕ್ಕಾಗಿ. ಯಾವ ರೀತಿಯಲ್ಲಿರೋ ಪಾಪದಿಂದ ಬಿಡಿಸುತ್ತಾರೆ ಅಂತ ಹೇಳಿದ್ರೆ, ಈ ಪಾಪ ಮಾಡುವ ಜೀವಿತಗಳೆಲ್ಲವೂ ಕೂಡ ಮನುಷ್ಯನು ಭೂಮಿಯಿಂದ ಹೋದ ಮೇಲೆ ನರಕವೆಂಬ ಬೆಂಕಿಗೆ ಹೋಗಬೇಕು. ನರಕ ಎಂದು ಹೇಳುವಾಗ, ಬೆಂಕಿ ಎಂದು ಕೇಳುವಾಗ ಗೊತ್ತಿಲ್ಲದ್ರೆ ನೀವು ನೋಡಿರಿ, ಜ್ವಾಲಾಮುಖಿಗಳನ್ನು ನೋಡಿರಬಹುದು. ವೋಲ್ಕೇನ್, ಎಷ್ಟೋ ವೋಲ್ಕೇನ್ಸ್ ಹೊಡೆದು ಬರುವುದು, ಅದರೊಳಗಡೆಯಿಂದ ಬೆಂಕಿ ಗಂಧಗಳೇ ಅದರೊಳಗಡೆಯಿಂದ ಬರುತ್ತಾ ಇರೋದು. ಅದನ್ನು ನರಕಕ್ಕೊಂದು ಸೂಚನೆಯಾಗಿದೆ. ಹಲ್ಲೆಲೂಯ. ಹಾಗಾದ್ರೆ ಯೇಸು ಸ್ವಾಮಿ ಯಾಕೆ ಭೂಮಿಗೆ ಬಂದಂದ್ರೆ, ನಾವು ಯಾರು ಕೂಡ ನರಕವೆಂಬ ಆ ಕಷ್ಟದ ಜಾಗಕ್ಕೆ ಹೋಗಬಾರ್ದಂತ ಹೇಳಿ ಪರಲೋಕ ರಾಜ್ಯವನ್ನು ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಭೂಮಿಗೆ ಬಂದಿದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ಭೂಮಿಗೆ ಬಂದು ನಮಗಾಗಿ ಏನು ಮಾಡಿದೆಂಬುದು ವಿಶೇಷವಾಗಿದೆ. ಕರ್ತನಾದ ಯೇಸು ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಕರ್ತನಾದ ಯೇಸು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾರೆ. ಕರ್ತನಾದ ಯೇಸು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಕಲ್ವಾರಿ ಶಿಲುಬೆಯಲ್ಲಿ ಆತನ ಕೈಗಳಲ್ಲಿ ಮೊಳೆ ಹೊಡೆದು, ಆತನ ಕಾಲುಗಳಲ್ಲಿ ಮೊಳೆ ಹೊಡೆದು ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ತೂಗಾಡಲ್ಪಟ್ಟಿದೆ. ನೋಡಿರಿ, ನಮಗೋಸ್ಕರ ಕೈಗಳಲ್ಲಿ ಮೊಳೆ ಹೊಡೆಯಲ್ಪಟ್ಟಿತು. ನಮ್ಮ ಪಾಪಗಳ ಶಿಕ್ಷೆ ಆತನ ಮೇಲಾಯಿತು. ಆತನು ನಮಗೋಸ್ಕರ, ನಾವು ಪಾಪಿಗಳಾಗಿ ಹೇಗೋ ಹೋಗಲಿ ಅಂತೇಳಿ ಅವರಿಗೆ ಬಿಡಬಹುದಿತ್ತು. ಅವರು ಸುಂದರವಾದ ಸ್ವರ್ಗ ರಾಜ್ಯದಲ್ಲಿತ್ತು, ಸೋಸಿದ ಬಂಗಾರದರ ದೇಶ, ಅವರಿಗೆ ಪದ್ಮರಾಗ ಮಣಿಗಳಂತಿರುವ ಆ ಸುಂದರ ರೂಪಿಯಾದ ದೇವರು ನಮಗೋಸ್ಕರ ನಮ್ಮ ಮೇಲಿರುವ ಪ್ರೀತಿಯಿಂದ ನಾವು ಬೆಂಕಿ ಗಂಧಗಳಿರುವ ಕೆರೆಯಲ್ಲಿ
ಬೀಳಬಾರದಂದೇಳಿ ಈ ರೀತಿಯಾಗಿ ಶಿಲುಬೆಯಲ್ಲಿ ತ್ಯಾಗ ಅನುಭವಿಸಿದ್ದಾರೆ. ತನ್ನ ಶರೀರವೆಲ್ಲ ಚಾಟಿಯಿಂದ ರಕ್ತ ಸುರಿದಿದೆ. ಅವರ ತಲೆಯಲ್ಲಿ ನಾವು ಮಾಡಿದ ಪಾಪಕ್ಕೆ ಮುಳ್ಳು ಕಿರೀಟ ಹಾಕಿದೆ. ಅವರ ಕೈಗಳಲ್ಲಿ ನಮ್ಮ ಪಾಪಗಳಿಗೋಸ್ಕರ ಮೊಳೆ ಹೊಡೆಯಲ್ಪಟ್ಟಿದೆ. ಅವರ ಕಾಲುಗಳಲ್ಲಿ ನಾವು ನಡ್ಕೊಂಡೋಗಿದ ಪಾಪಕ್ಕೋಸ್ಕರ ಅವರ ಕಾಲುಗಳಲ್ಲಿ ಮೊಳೆ ಹೊಡೆದಿದೆ. ಕರ್ತನಾದ ಯೇಸು ನನಗೂ ನಿಮಗಾಗಿ ಪ್ರಾಣ ಕೊಟ್ಟಿರುವುದು. ಪ್ರಿಯರೇ, ನೀವು ಈ ಶಬ್ದ ಕೇಳುವಾಗ ಇದು ಯಾವುದೋ ಕ್ರಿಸ್ತನ ಹಬ್ಬ, ಕ್ರಿಶ್ಚಿಯನ್ಸ್ ಹಬ್ಬ ಅಂತ ತಿಳ್ಕೊಳ್ಬೇಡಿರಿ. ಮನುಷ್ಯನಾಗಿ ಹುಟ್ಟಿ ಬಂದಿರುವ ಸಕಲ ಮಾನವ ಕುಲದ ರಕ್ಷಣೆಗಾಗಿ ನಜರೇತಿನ ಯೇಸು ನಮಗೋಸ್ಕರ ಕೈಗಾಲಿಗಳಲ್ಲಿ ಮೊಳೆ ಹೊಡೆಯಲ್ಪಟ್ಟು ತೂಗಾಡಲ್ಪಟ್ಟಿದೆ ಎಂಬುದನ್ನು ನೀನಿವತ್ತು ನಂಬುದಾದರೆ ಈ ರಕ್ಷಣೆ ನಿನಗೆ ಸ್ವಂತವಾಗಿದೆ. ಈ ನಿತ್ಯ ಜೀವ ನಿನಗೆ ಸ್ವಂತವಾಗಿದೆ. ಈ ಕಷ್ಟ ಯೇಸು ಸ್ವಾಮಿ ಅನುಭವಿಸದೆ ಹೋಗಿದರೆ ಪ್ರತಿಯೊಂದು ಮನುಷ್ಯನು ನರಕಕ್ಕೆ ಹೋಗಬೇಕಾಯಿತು. ಈ ಸ್ವಾಮಿ ಅನುಭವಿಸಿದ ಕಷ್ಟ ನಮ್ಮನ್ನು ನರಕದಿಂದ ತಪ್ಪಿಸಲಿಕ್ಕಾಗಿ. ಹಾಗಾದ್ರೆ ಪ್ರಿಯರೇ, ಈ ಯೇಸು ಸ್ವಾಮಿ ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಅವರು ಪ್ರಾಣ ಕೊಟ್ಟು ಸಮಾಧಿಯಲ್ಲಿರಲಿಲ್ಲ. ಅವರು ಸಮಾಧಿಯಿಂದ ಅವರು 3ನೇ ದಿವಸ ಜೀವಂತವನಾಗಿ ಎದ್ದು ಬಂದಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ 3ನೇ ದಿವಸ ಸಮಾಧಿಯಿಂದ ಎದ್ದು ಬಂದು ನಮಗೆ ತೋರಿಸ್ತಾ ಇದ್ದಾರೆ, ಮಕ್ಕಳೇ, ನಾನು ನಿಮ್ಮ ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದು ನಿಜ. ನಿಮ್ಮ ಪಾಪಕ್ಕಿರುವ ಶಿಕ್ಷೆ ನೀವು ಅನುಭವಿಸಬೇಡ, ನಾನು ಅನುಭವಿಸಿದ್ದೀನಿ. ನಾನೀಗೋ ಪ್ರಾಣ ಕೊಟ್ಟಿದ್ದೀನಿ, ಸತ್ತು ಹೂಡಲ್ಪಟ್ಟಿದೆ. 3ನೇ ದಿವಸ ಈಗೋ ನಾನು ಎದ್ದು ಬಂದಿದ್ದೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನೋಡಿರಿ, 3ನೇ ದಿವಸ ನನಗೂ ನಿಮಗೂ ಆಗಿ ಎಲ್ಲ ಪಾಪಗಳು ತನ್ನ ಶರೀರದಲ್ಲಿ ಹೊತ್ತುಕೊಂಡು ಸಹಿಸಿ ಅನುಭವಿಸಿಕೊಂಡು ತಾನು 3ನೇ ದಿವಸ ಜೀವಂತವಾಗಿ ಎದ್ದು ಬಂದಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಜೀವಂತವಾಗಿ ಎದ್ದು ಬಂದ ದೇವರು. ಹಲ್ಲೆಲೂಯಾ. ಈಗಲೂ ಬದುಕುವ ದೇವರು, ಈಗಲೂ ಜೀವಿಸುವ ದೇವರು. ಆ ಕಠಿಣವಾದ ಶಿಕ್ಷೆಯಾದ ಪ್ರಾಣ ಹೋದ ಮೇಲೆ, ನಾವು ಈ ಭೂಮಿ ಬಿಟ್ಟು ಮೇಲೆ ನಮಗೆ ಬರಬೇಕಾದ ನರಕವೆಂಬ ಭಯಂಕರವಾದ ಕಷ್ಟದಿಂದ ಬಿಡುಗಡೆಗೊಳ್ಳಲಿಕ್ಕಾಗಿ ಸರ್ವಶಕ್ತನಾದ ರಾಜಾಧಿರಾಜ ದೇವರು ಭೂಮಿಯಲ್ಲಿ ಬಂದು ಎಲ್ಲಾ ಶಿಕ್ಷೆಯು ತನ್ನ ಶರೀರದಲ್ಲಿ ವಹಿಸಿಕೊಂಡು ಪ್ರಾಣ ಕೊಟ್ಟು 3 ದಿವಸ ಸಮಾಧಿಯಲ್ಲಿದ್ದು ಪುನರುತ್ಥಾನ ಹೊಂದಿ ಬಂದು ನಿಮಗೆ ಹೇಳುತ್ತಾ ಇದ್ದಾರೆ, ಮಕ್ಕಳೇ, ನಿಮಗೆ ಅದ್ಭುತ ಬೇಕಾ, ನಾನು ಕೊಡ್ತೀನಿ. ನಿಮಗೆ ಶಾಂತಿ ಬೇಕಾ, ನಾನು ಕೊಡ್ತೀನಿ. ನಿಮಗೆ ಆಶೀರ್ವಾದ ಬೇಕಾ, ನಾನು ಕೊಡ್ತೀನಿ. ಅದು ಮಾತ್ರವಲ್ಲ, ನೀನು ಭೂಮಿ ಬಿಟ್ಟು ಹೋಗುವ ಪರಲೋಕ ರಾಜ್ಯ ಕೂಡ ನಿನ್ನದಾಗಿರುತ್ತೆ. ಹಲ್ಲೆಲೂಯಾ. ಈ ಪ್ರೀತಿ ಸ್ವರೂಪನಾದ ದೇವರು ಇನ್ನೊಂದು ದಿವಸ ತಿರುಗಿ ಬರ್ತಾರೆ. ನಾವು ನೆನೆಸದ ಗಳಿಗೆಯಲ್ಲಿ ಕರ್ತನು ಬರುವುದರಿಂದ ಎಚ್ಚರಿಕೆಯಾಗಿರಿ. ನಾವು ಹಾಗೆ ಇರುವ ಸಮಯದಲ್ಲಿ ಪರಲೋಕದಿಂದ ನೋಡಿ, ಇಸ್ರಾಯೇಲಲ್ಲಿ ಯುದ್ಧಗಳು ನಡೆಯುತ್ತಾ ಇರುವಾಗ ಕರ್ತನಾದ ಯೇಸು ಅಂಚೂರ ಗಿಡವನ್ನು ನೋಡಿಕೊಂಡು ನೀವು ಗುರುತಿಸಿಕೊಳ್ಳಿರಿ ಎಂದು ಹೇಳುವಾಗ, ಇಸ್ರಾಯೇಲಲ್ಲಿ ಯುದ್ಧ ನಡೆಯುತ್ತಾ ಇರುವಾಗ, ಪ್ರಿಯರೇ, ಇದು ನಮಗೊಂದು ಗುರುತಾಗಿದೆ. ಕರ್ತನಾದ ಯೇಸು ಆಕಾಶದ ಮೇಘಗಳಲ್ಲಿ ಕಾಣಲ್ಪಡುವುದಕ್ಕೆ ಸಮಯವಾಗಿದೆ. ಕರ್ತನಾದ ದೇವರು ಆಕಾಶದಲ್ಲಿ ಮಹಾ ಸೈನ್ಯದೊಂದಿಗೆ ಅವನ ಅದ್ಭುತವಾಗಿ ಬರ್ತಾರೆ. ತನ್ನನ್ನು ಪ್ರೀತಿಸುವರು, ಯೇಸುವೇ ನನ್ನನ್ನು ರಕ್ಷಿಸು ಎಂದು ಕೇಳುವರನ್ನು ಕರೆದುಕೊಂಡು ಹೋಗಲಿಕ್ಕಾಗಿ ರಾಜಾದಿರಾಜನಾಗಿ ಈ ಕೂಸು ಈ ಗೋದಲಿಯಲ್ಲಿ ಮಲ್ಕೊಂಡಿರುವ ಬಟ್ಟೆ ಸುತ್ತಿರುವ ಗಿಫ್ಟ್ ನೋಡಿ, ಒಂದು ರಾಜಾದಿರಾಜನಾಗಿ ನಿಮ್ಮ ಮನೆಗೆ ಇವತ್ತು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಬಟ್ಟೆಗಳಿಂದ ಸುತ್ತಿದ ಕೂಸನ್ನೆಲ್ಲ ನಿಮಗೆ ಕೊಟ್ಟು ಕಳಿಸುವುದು, ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಪುನರುತ್ಥಾನ ಹೊಂದಿ ಈಗ ಮತ್ತು ಬರ್ಲಿಕ್ಕಿರುವ ರಾಜಾದಿರಾಜ ಯೇಸು. ಆ ಕರ್ತನನ್ನು ನೀವು ಸ್ವೀಕರಿಸುವುದಾದರೆ ನಿನ್ನ ಜೀವಿತ ಶುಭವಾಗುತ್ತೆ. ನಿನ್ನ ಲೈಫ್ ಅಲ್ಲಿ ಅದ್ಭುತಗಳಾಗುತ್ತೆ. ನಿನಗೆ ಆಲೋಚನೆ ಹೇಳಿಕೊಳ್ಳುತ್ತಾರೆ, ನಿನಗೆ ನಿತ್ಯ ಜೀವ ಇದೆ. ಭೂಮಿ ಮುಗಿದ್ರು ನಿನ್ನ ಜೀವ ಮುಗಿದು ಹೋಗುವುದಿಲ್ಲ. ನಾವು ಇಷ್ಟು ಕಾಲ ಇಲ್ಲಿ ಯಾಕೆ ಧೈರ್ಯವಾಗಿದೆ ಅಂದ್ರೆ, ಅನೇಕ ಕಷ್ಟಗಳು, ನಷ್ಟಗಳು, ಶೋಧನೆಗಳು ಬಂದರೂ ಕೂಡ, ಮಟ್ಟ ಮಂತ್ರಗಳು ನಡೆದರೂ ಕೂಡ ಯಾಕೆ ನಾವು ಯೇಸು ಸ್ವಾಮಿಯನ್ನು ಘೋಷಿಸುವುದಂದ್ರೆ, ಸತ್ರು ಪರವಾಗಿಲ್ಲ, ನಮಗೊಂದು ಸ್ವರ್ಗ ರಾಜ್ಯವಿದೆ. ಈ ಭೂಮಿಯಲ್ಲಿ ನಮ್ಮ ಜೀವ ಹೋದರೂ ನಮಗೋಸ್ಕರ ಕಾಯುತ್ತಾ ಇರುವುದು ದೇವರಿದ್ದಾರೆ. ನಮಗೋಸ್ಕರ ಒಂದು ಬಿಡಾರ ಪರಲೋಕದಲ್ಲಿದೆ. ಭೂಮಿಯಲ್ಲಿ ಮಾಯವಾಗುವುದಲ್ಲ, ಪರಲೋಕದಲ್ಲಿ ನಿತ್ಯವಾಗಿರುವುದು ನಮ್ಮ ರಾಜ್ಯ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ಈ ಶಬ್ದವನ್ನು ಕೇಳುವ ಪ್ರತಿಯೊಬ್ಬರಿಗಾಗಿ
ನಿಮಗೆ ಹೇಳ್ತಾ ಇದೆ, ಕರ್ತನಾದ ಯೇಸುವೇ ನನ್ನೊಳಗಡೆ ಬನ್ನಿ ಎಂದು ನೀವು ಇವತ್ತು ಕರೆಯುವುದಾದರೆ ನಿಮ್ಮ ಲೈಫಲ್ಲಿ ಎಲ್ಲ ಅದ್ಭುತಗಳು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಮಾತ್ರವಲ್ಲ, ನಾವು ಈ ಭೂಮಿ ಬಿಟ್ಟು ಹೋಗುವಾಗ ಸುಂದರವಾದ ದೇಶ ಕೊಡ್ಲಿಕ್ಕೆ ದೇವರು ಸಿದ್ಧರಾಗಿದ್ದಾರೆ. ಇಲ್ಲ, ಕರ್ತನಾದ ದೇವರು ಆಕಾಶದಲ್ಲಿ ಬರುವುದಾದರೆ ನಾವು ಇಲ್ಲಿಂದ ಒಯ್ಯಲ್ಪಡ್ತೀವಿ. ಹಾಗಾದ್ರೆ ನಾವು ಈಗ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಅಲ್ಲಲ್ಲೇ ಎದುರುಕೊಳ್ಳೋಣ. ನಾವು ಕಣ್ಣುಗಳನ್ನು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡೋಣ. ವಾಕ್ಯಗಳಲ್ಲಿ ಕೇಳಿದೆಯಲ್ಲ, ನಮಗೋಸ್ಕರ ಒಂದು ಮಗುವಾಗಿ ಹುಟ್ಟಿದೆ, ಮಗುವಾಗಿ ಹುಟ್ಟಿ ಮಗುವಾಗಿ ನಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ. ಈಗ ನಾನೀಗ ಹೇಳ್ತಾ ಇದ್ದೀನಿ, ಆ ಮಗುವನ್ನೆಲ್ಲ ನೀವು ನೋಡೋದೀಗ ಆ ಮಗು ದೊಡ್ಡದಾಗಿದೆ. ಆ ಮಗು ನಮಗಾಗಿ 33 ವಯಸ್ಸಲ್ಲಿ 33 ಅರೆ ವಯಸ್ಸಲ್ಲಿ ನಮಗೋಸ್ಕರ ಕೈಗಾಲುಗಳಲ್ಲಿ ಮೊಳೆ ಹೊಡೆಯಲ್ಪಟ್ಟು ಶರೀರವೆಲ್ಲ ಗಾಯಗೊಂಡು ತಲೆಯಲ್ಲಿ ಮುಳ್ಳು ಕಿರೀಟ ಹಾಕಿಕೊಂಡು ಕರ್ತನಾದ ಯೇಸು ನಿನಗಾಗಿ ಮಗನೇ, ನಿಮಗಾಗಿ ಮಗಳೇ ಪ್ರಾಣ ಕೊಟ್ಟಿದ್ದಾರೆ. ನಮ್ಮ ಪಾಪಕ್ಕೇನು ನಾವು ಸಾಯಬೇಡ, ನಮ್ಮ ತಪ್ಪುಗೇನು ನಾವು ಶಿಕ್ಷೆ ಅನುಭವಿಸಬೇಡ. ಕರ್ತನಿದ್ದಾರೆ, ಯೇಸುವೇ ದಾರಿಯಾಗಿದ್ದಾರೆ, ಅವರು ಮಾರ್ಗವಾಗಿದ್ದಾರೆ, ಅವರು ನಮಗೆ ಬೆಳಕಾಗಿದ್ದಾರೆ. ಆ ಯೇಸು ಸ್ವಾಮಿ ನಮಗೆ ಇವತ್ತು ಅದ್ಭುತ ಮಂತ್ರಿಯಾಗಿದ್ದಾರೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಯಾವ ಕೊರತೆ ಇದೆ, ಅದ್ಭುತ ಮಂತ್ರಿಯನ್ನು ಮನೆಗೆ ಕರ್ಕೊಂಡೋಗಿರಿ. ಅದ್ಭುತ ಸ್ವರೂಪನು ನಿಮ್ಮ ಮನೆಯಲ್ಲಿರುವ ಕೊರತೆ ನೀಗಿಸುತ್ತಾರೆ. ನಿಮ್ಮ ಜೀವಿತದಲ್ಲಿ ನಿಮಗೆ ಆಲೋಚನೆ ಹೇಳಿಕೊಳ್ಳಿಕ್ಕೆ ಯಾರು ಇಲ್ವಾ? ತಂದೆ ತಾಯಿ ಇಲ್ಲ, ನಮಗೆ ಆಲೋಚನೆ ಹೇಳಿಕೊಳ್ಳಿಕ್ಕೆ ಯಾರು ಇಲ್ಲ ಅಂತ ಹೇಳ್ತೀರಾ? ಕರ್ತನಾದ ಯೇಸು ಸ್ವಾಮಿಯನ್ನು ಕರೆಯಿರಿ. ನಿಮಗೆ ಇವತ್ತಿನಿಂದ ಅವರು ಆಲೋಚನೆ ಹೇಳಿಕೊಡುತ್ತಾರೆ. ಅವರು ವಂಡರ್ಫುಲ್ ಕೌನ್ಸಿಲರ್ ಆಗಿದ್ದಾರೆ, ಅವರು ಮೈಟಿ ಗಾಡ್ ಆಗಿದ್ದಾರೆ. ಹಲ್ಲೆಲೂಯಾ. ಅವರು ಅದ್ಭುತ ಸ್ವರೂಪನಾಗಿದ್ದಾರೆ, ಅವರು ಸಮಾಧಾನದ ಪ್ರಭು ಆಗಿದ್ದಾರೆ. ನನಗೆ ಸಮಾಧಾನ ಇಲ್ಲ ಎಂದು ಹೇಳುವುದಾದ್ರೆ ಕರ್ತನು ಹೇಳುತ್ತಾ ಇದ್ದಾರೆ, ನಾನು ನಿನಗೆ ಸಮಾಧಾನ ಕೊಡುವನು. ನನ್ನ ಸಮಾಧಾನ ಭೂಮಿಯಲ್ಲಿರುವರು ಕೊಡುವ ತರ ಸಮಾಧಾನವಲ್ಲ, ಯಾರು ಕೊಳ್ಳಿಕ್ಕಾಗದಂತ ಸಮಾಧಾನ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಎಂತ ದುಃಖದಲ್ಲಿ, ಎಂತ ವೇದನೆಯಲ್ಲಿ, ಎಂತ ನಷ್ಟದಲ್ಲಿ ನೀವು ಹೋಗುತ್ತಾ ಇದ್ರು ಕೂಡ ಈ ಅದ್ಭುತ ಸ್ವರೂಪನಾದ ದೇವರನ್ನು, ಈ ಅಧಿಕಾರವುಳ್ಳ ರಕ್ಷಕರನ್ನು ನೀವು ಇವತ್ತು ನಿಮ್ಮ ಜೀವಿತಕ್ಕೆ ಕರೆಯುವುದಾದ್ರೆ ನಿಮ್ಮ ಲೈಫ್ ಬದಲಾವಣೆಯಾಗುತ್ತೆ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ, ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ನಿಮ್ಮ ದುಃಖ ಇವತ್ತು ನೀಗಿ ಹೋಗುತ್ತೆ. ನಿಮಗೆ ಸಮಾಧಾನ ಕೊಳ್ಳಿಕ್ಕಾಗಿ ಸಕಲ ಸಂಕಟಗಳು, ಸಂಕಷ್ಟಗಳು, ನೋವುಗಳು ತನ್ನ ಶರೀರದಲ್ಲಿ ಹೊತ್ತುಕೊಂಡಿರುವ ಒಂದು ಕರ್ತನಾದ ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಮಗನೇ, ನೀನ್ ಶಾಂತಿ ಹುಡುಕಿ, ಸಮಾಧಾನ ಹುಡುಕಿ, ಬೇರೆ ಬೇರೆ ಎಲ್ಲೆಲ್ಲೋ ಹುಡುಕಾಡುತ್ತೀಯಲ್ಲೋ, ಇವತ್ತು ತಿರುಗಿ ಬನ್ನಿರಿ. ನಿನಗಾಗಿ ನಾನು ಸಮಾಧಾನ ಕೊಳ್ಳಿಕ್ಕೆ ಶಕ್ತನು. ನಾನು ನಿನಗಾಗಿ ಪ್ರಾಣ ಕೊಟ್ಟಿದೆಯಲ್ಲ, ನಾನು ನಿನಗಾಗಿ ನನ್ನ ಶರೀರವೆಲ್ಲ ಗಾಯಗೊಂಡಿದೆಯಲ್ಲ, ನಾನು ನಿನಗಾಗಿ ಒಂದು ಸೊಟ್ಟು ಬ್ಲಡ್ ಕೂಡ ಬಿಡದೆ ಪೂರ್ತಿ ಸುರಿದು ಕೊಟ್ಟಿದೆಯಲ್ಲ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರಿಗಾಗಿ ಒಂದು ಬಾಟಲ್ ಬ್ಲಡ್ ಕೊಡ್ಲಿಕ್ಕೆ ಜನ ಆ ಕಡೆ ಈ ಕಡೆ ನೋಡುತ್ತಾರೆ. ಪ್ರಾಣ ಕೊಡುವರು ಯಾರೂ ಇರುವುದಿಲ್ಲ. ಆದರೆ ಹುಟ್ಟಿರುವ ಶಿಶು, ಯಾಕೆ ಕ್ರಿಸ್ತಮಸ್ ಹಬ್ಬ, ಯಾಕೆ ಎಲ್ಲರಿಗೂ ಕ್ರಿಸ್ತಮಸ್ಸಿನ ಶುಭಾಶಯಗಳು. ಈ ಮಗು ಅದ್ಭುತ ಸ್ವರೂಪನು, ವಂಡರ್ಫುಲ್ ಕೌನ್ಸಿಲರ್ ಆಗಿದ್ದಾರೆ. ಅವರು ಆಲೋಚನೆ ಹೇಳಿಕೊಡುವರಾಗಿದ್ದಾರೆ. ಅವರು ನಮಗ ಜೊತೆಯಲ್ಲಿದ್ದು ಪ್ರಿನ್ಸ್ ಆಫ್ ಪೀಸ್ ಆಗಿದ್ದಾರೆ, ಸಮಾಧಾನದ ಪ್ರಭು ಆಗಿದ್ದಾರೆ. ಅವರಲ್ಲಿ ಸಮಾಧಾನ ಇದೆ, ಅವರಲ್ಲಿ ಶಾಂತಿ ಇದೆ, ಅವರಲ್ಲಿ ನೆಮ್ಮದಿ ಇದೆ, ಅವರಲ್ಲಿ ಬಿಡುಗಡೆ ಇದೆ, ಅವರಲ್ಲಿ ರೋಗ ಸೌಖ್ಯ ಇದೆ, ಅವರಲ್ಲಿ ಸಾಲಗಳಿಗೆ ಪರಿಹಾರವಿದೆ. ಮರಣಕರವಾದ ವ್ಯಾಧಿಯಿಂದಲೂ ಅವರು ಅದ್ಭುತ ಮಾಡಲಿಕ್ಕೆ ಶಕ್ತನು. ಕುಷ್ಠರೋಗಿ ಯೇಸು ಸ್ವಾಮಿ ಹತ್ರ ಬರುವಾಗ ಯೇಸು ಸ್ವಾಮಿ ಅವರನ್ನು ಮುಟ್ಟಿದರು, ಅವರನ್ನು ನೋಡಿದವರೆಲ್ಲ ಓಡಿ ಹೋದರು. ಆದರೆ ಕುಷ್ಠರೋಗಿಯನ್ನು ಯೇಸು ಮುಟ್ಟಲು ಕುಷ್ಠ ಓಡಿ ಹೋಯಿತು, ಮನುಷ್ಯ ಶುದ್ಧನಾಯಿತು. ಕುಷ್ಠರೋಗಿಯನ್ನು
ಸೌಖ್ಯ ಮಾಡಿದ ದೇವರು. ನಿಮ್ಮ ಶರೀರದಲ್ಲಿರುವ ಯಾವ ರೋಗವಾದರೂ ಯೇಸು ಗುಣಪಡಿಸ್ತಾರೆ. ನಿಮ್ಮ ಜೀವಿತದಲ್ಲಿರುವ ಯಾವ ಕಷ್ಟವಾದರೂ ಯೇಸು ಪರಿಹಾರ ಮಾಡುತ್ತಾರೆ. ನಿಮ್ಮ ಜೀವಿತದಲ್ಲಿ ಯಾವ ನಿರಾಶೆಯಾದರೂ ನಿಮಗೆ ಸಮಾಧಾನ ಕೊಡ್ಲಿಕ್ಕೆ, ನಿಮಗೆ ಶಾಂತಿ ಕೊಡ್ಲಿಕ್ಕೆ, ನಿಮಗೊಂದು ಒಳ್ಳೆ ಮಾರ್ಗ ಕೊಡ್ಲಿಕ್ಕೆ ಕರ್ತನಾದ ಯೇಸುವಿಂದ ಸಾಧ್ಯವಾಗುತ್ತದೆ. ಇವತ್ತು ನಮ್ಮ ಜೀವಿತವನ್ನು ಸಮರ್ಪಿಸುತ್ತೀರಾ? ಕರ್ತನಾದ ಯೇಸುವೇ, ನನ್ನ ಜೀವಿತಕ್ಕೆ ನೀವು ಬನ್ನಿ ಸ್ವಾಮಿ, ನನ್ನ ಹೃದಯಕ್ಕೆ ನೀವು ಬನ್ನಿ ಸ್ವಾಮಿ. ನೀವು ಜೊತೆಯಲ್ಲಿದ್ರೂ ಕೂಡ ಎಷ್ಟೋ ಸಮಯ ಅಲ್ಪುದ ಇಲ್ಲದೆ, ಎಷ್ಟೋ ಸಮಯ ಆಲೋಚನೆ ಇಲ್ಲದೆ, ಎಷ್ಟೋ ಸಮಯ ಸಮಾಧಾನ ಇಲ್ಲದೆ, ಎಷ್ಟೋ ಸಮಯ ನೀವು ಕೊಡುವ ನಿತ್ಯನಾದ ತಂದೆ ಎಂದು ಗೊತ್ತಿಲ್ಲದೆ ಅಮಲದಾಡುತ್ತಾ ಇದೆ ಸ್ವಾಮಿ. ನನ್ನನ್ನು ಕರುಣಿಸು ಕರ್ತನೆ. ಇವತ್ತು ನಾನಿಗೂ ತಿಳ್ಕೊಳ್ಳುತ್ತೇನೆ, ನನಗೆ ಓ ದೇವರೇ ನೀವು ನನ್ನ ಮನೆಗೆ ಬರಬೇಕು ಸ್ವಾಮಿ. ನಾನೀ ಗಿಫ್ಟ್ ಅನ್ನು ಇವತ್ತು ಸ್ವೀಕರಿಸುತ್ತೇನೆ ಕರ್ತನೆ. ಬಾಯಿಂದ ಅರಿಕೆ ಮಾಡೋಣ, ಯೇಸುವೇ ನಾನು ನಿಮ್ಮನ್ನು ನನ್ನ ಗಿಫ್ಟ್ ಆಗಿ ಸ್ವೀಕರಿಸುತ್ತೇನೆ. ನನ್ನ ಜೀವನಕ್ಕೆ ಬನ್ನಿ ಸ್ವಾಮಿ, ನನ್ನ ಜೀವನಕ್ಕೆ ನೀವು ಬನ್ನಿ ಕರ್ತನೆ. ಈ ಗಿಫ್ಟ್ ನನಗೆ ಬೇಕು ಸ್ವಾಮಿ. ಯೇಸು ಸ್ವಾಮಿ ಅಂತ ಗಿಫ್ಟ್ ನನಗೆ ಬೇಕು. ಈ ಅಲ್ಪದ ಸ್ವರೂಪ ನನಗೆ ಬೇಕು. ಈ ಆಲೋಚನಾ ಕರ್ತ ನನಗೆ ಬೇಕು. ಈ ಆಡಳಿತ ಆತನ ಬಾಹುವಿನ ಮೇಲಿರುವನು ನನಗೆ ಬೇಕು. ಈ ಪರಾಕ್ರಮಶಾಲಿಯಾದ ದೇವರು ನನಗೆ ಬೇಕು. ನನ್ನ ಮುಂದಿರುವ ಸಮುದ್ರ ಎರಡು ಭಾಗ ಆಗಲಿಕ್ಕಾಗಿ, ನನ್ನ ಮುಂದೆ ಬರುವ ಮಂತ್ರಶಕ್ತಿಗಳು ಮಂತ್ರಶಕ್ತಿಗಳು ನಿಷ್ಫಲವಾಗುವುದಕ್ಕಾಗಿ ಈ ಪರಾಕ್ರಮಶಾಲಿಯಾದ ದೇವರು ನನಗೆ ಬೇಕು. ನೀವಿವತ್ತು ಅರಿಕೆ ಮಾಡುವುದಾದ್ರೆ, ನೀವಿವತ್ತು ಹೇಳುವುದಾದ್ರೆ ನನಗೆ ಬೇಕು ಸ್ವಾಮಿ ನನ್ನಲ್ಲಿ ಬಾ ಎಂದು ಹೇಳಿದ್ರೆ ನಿಶ್ಚಯವಾಗಿ ಯೇಸು ಸ್ವಾಮಿ ನಿಮ್ಮಲ್ಲಿ ಬರುತ್ತಾರೆ. ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಬಂದ್ರೆ ಈ ಸಮಾಧಾನ, ಶಾಂತಿ, ಆಶೀರ್ವಾದಗಳು 5 ರೊಟ್ಟಿ 5,000 ಜನ ತಿಂದು 12 ಪುಟ್ಟಿ ಬಾಕಿ ಬರೋ ತರ ಅತ್ಯಂತವಾದ ಅದ್ಭುತಗಳು ಮಾಡುವುದು ಮಾತ್ರವಲ್ಲದೆ ನಿತ್ಯನಾದ ತಂದೆಯಾಗಿದ್ದಾರೆ. ಈ ಭೂಮಿಯಲ್ಲಿ ಯಾಕೆ ಬದುಕಬೇಕು, ಏನು ಮಾಡಿ ಏನು ಯೂಸ್ ಅಂತ ನೀವು ಕೇಳುವುದಾದ್ರೆ ಅರ್ಥ ಮಾಡಿಕೊಳ್ಳಿ. ಸ್ವಲ್ಪ ಕಾಲ ಈ ಭೂಲೋಕ ಜೀವನ, ಈ ಭೂಲೋಕ ಜೀವನವನ್ನು ಬೇಗ ಮುಗಿಸಿ ನಾವೆಲ್ಲರೂ ಭೂಮಿ ಬಿಟ್ಟು ಹಾರಿ ಹೋಗಲೇಬೇಕು. ಒಂದಲ್ಲ ಒಂದು ದಿವಸ ನಾವು ಹೋಗುವಾಗ ನಿತ್ಯನಾದ ತಂದೆ ನಮ್ಮ ಜೊತೆಲಿದ್ರೆ, ಯೇಸು ಸ್ವಾಮಿ ನಮ್ಮ ಪಾಪಕ್ಕೋಸ್ಕರ ಪ್ರಾಣ ಕೊಟ್ಟಿರುವಾಗ ಅವರು ನಮ್ಮ ಪಾಪ ಕ್ಷಮಿಸುವುದಾದ್ರೆ ಆ ಯೇಸು ಸ್ವಾಮಿ ತಿರುಗಿ ಬಂದು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಆ ಪರಲೋಕ ರಾಜ್ಯವೆಂದ್ರೆ ಸುಂದರ ದೇಶ. ಆ ಸುಂದರ ದೇಶಕ್ಕೆ ಆ ಸುಂದರ ರೂಪನಾದ ದೇವರನ್ನು ನೋಡ್ಲಿಕ್ಕಾಗಿ ಅದನ್ನು ಭೂಮಿಗೆ ಬಂದಿದ್ದಾರೆ. ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕಾಗಿ, ನಮ್ಮನ್ನು ದಾರಿ ತೋರಿಸಲಿಕ್ಕಾಗಿ, ನಮ್ಮ ಕಷ್ಟವನ್ನು ತೆಗೆದುಕೊಂಡು ನಮಗೆ ಬಿಡುಗಡೆಗೊಳ್ಳಲಿಕ್ಕಾಗಿ ಅದನ್ನು ಭೂಮಿಗೆ ಬಂದು ಎಲ್ಲ ಕಷ್ಟದ ಶರೀರದಲ್ಲಿ ಒಗ್ಗಿಸಿಕೊಂಡಿದ್ದಾರೆ. ಯೇಸುವೇ ನನ್ನ ಜೀವಿತಕ್ಕೆ ಬನ್ನಿ ಸ್ವಾಮಿ. ಯೇಸುವೇ ನನ್ನ ಹೃದಯಕ್ಕೆ ಬನ್ನಿ ಕರ್ತನೆ. ನನ್ನ ಇಂದು ನೀನೇ ನನಗೆ ದೇವರು. ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ. ನೀನ್ ನನಗೆ ದೇವರಾಗಿರಬೇಕು. ಈ ಅದ್ಭುತಗಳು ನನಗೆ ಬೇಕು. ಈ ಆಲೋಚನೆಗಳು ನನಗೆ ಬೇಕು. ಈ ಸಮಾಧಾನ ನನಗೆ ಬೇಕು. ಈ ಆಶೀರ್ವಾದ ನನಗೆ ಬೇಕು. ಸಮರ್ಪಿಸುವುದಾದರೆ ದೇವರಿವತ್ತು ನಮ್ಮಲ್ಲಿ ಅದ್ಭುತ ಮಾಡುವನಾಗಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ದೇವರೇ, ಈ ಸಮಯವರೆಗೂ ನೀವು ನಮ್ಮ ಮಧ್ಯದಲ್ಲಿ ಮಾತಾಡೋದಕ್ಕಾಗಿ ಸ್ತೋತ್ರ. ವಾಕ್ಯವೇ ದೇವರು. ದೇವರೇ, ಕೇಳಿರುವ ವಾಕ್ಯಗಳು ಕರ್ತನೆ ನಿನ್ನ ಮಕ್ಕಳ ಹೃದಯದಲ್ಲಿ ಅದು ಬೆಳೆದು ಬರಲಿ. ಸಮಾಧಾನ ಇಲ್ಲದೆ ಬಂದವರಿಗೆ ಸಮಾಧಾನ ವಾಕ್ಯ ಕೇಳಿಕೊಂಡು ಹೋಗುವುದಲ್ಲ, ಅವರ ಜೀವಿತದಲ್ಲಿ ಈಗ ಸಮಾಧಾನ ಉಂಟಾಗಲಿ. ಈ ಶಬ್ದ ಕೇಳುವರು ಯಾರಾದರೂ ರೋಗಿಗಳಾಗಿದ್ರೆ ಅದ್ಭುತ ಸ್ವರೂಪಿಯಾದ ದೇವರು ಈ ಶಬ್ದ ಪರಿಧಿಯಲ್ಲಿರುವ ಯಾರಿಗಾದರೂ ರೋಗ ಇದ್ರೆ ಯೇಸುವಿನ ಬಾಸುಂಡಗಳಿಂದ ಅವರು ಸೌಖ್ಯವಾಗಲಿ. ಯೇಸುವಿನ ಬಾಸುಂಡಗಳಿಂದ ಗುಣವಾಗಲಿ. ದುಃಖದಲ್ಲಿರುವರು ಯೇಸು ಕ್ರಿಸ್ತನ ನಾಮದಲ್ಲಿ ಸಮಾಧಾನ ಉಂಟಾಗಲಿ. ಸಮಾಧಾನ, ಪ್ರಭುವಿನ ಸಮಾಧಾನ ಬರಲಿ. ಮಾಟ ಮಂತ್ರಗಳಲ್ಲಿ ಸಿಲುಕಿ ಯಾರಾದರೂ ಕಷ್ಟಪಡುತ್ತಾ ಇದ್ರೆ ಯೇಸುವಿನ ನಾಮದಲ್ಲಿ ಪರಾಕ್ರಮಶಾಲಿಯಾದ ದೇವರು, ತಡೆಗಳನ್ನು ಒಡೆದು ಮುಂದೆ ಹೋಗುವ ದೇವರು ಈಗ ಹೋಗಿ ಮಾಟ ಮಂತ್ರಗಳಲ್ಲಿ ಕಟ್ಟಲ್ಪಟ್ಟಿರುವವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ. ಮಾಟ ಮಂತ್ರಗಳ ಬಿಡುಗಡೆಯಾಗಲಿ, ಮುರಿದು ಲಯವಾಗಿ ಹೋಗಲಿ. ಮಕ್ಕಳು ಸ್ವತಂತ್ರರಾಗಲಿ, ಆರೋಗ್ಯವುಳ್ಳವರಾಗಿರಲಿ, ದೀರ್ಘಾಯುಸ್ಸುಳ್ಳವರಾಗಿರಲಿ, ಸಮಾಧಾನವುಳ್ಳವರಾಗಿರಲಿ, ಸೌಖ್ಯವುಳ್ಳವರಾಗಿರಲಿ, ಆಶೀರ್ವಾದ ನಿಧಿಗಳಾಗಿರಲಿ.
ಕರ್ತನೆ, ಎಲ್ಲರೂ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇನೆ. ನೀವೆಲ್ಲರನ್ನು ಅನುಗ್ರಹಿಸು ಕರ್ತನೆ. ದೇವರೇ, ಒಂದು ದಿವಸ ನೀವು ತಿರುಗಿ ಬರುವಾಗ ನಿಮ್ಮ ಜೊತೆಯಲ್ಲಿ ಒಯ್ಯಲ್ಪಡುವರಾಗಿ ನಮ್ಮೆಲ್ಲರನ್ನು ಮಾರ್ಪಡಿಸು. ನಿತ್ಯ ನರಕಾಗ್ನಿಯಲ್ಲಿ ಯಾರು ಕೂಡ ಬಿದ್ದು ಹೋಗದಂತೆ ಕರ್ತನಾದ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಜೊತೆಯಲ್ಲಿ ಇದ್ದದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.